ಸ್ನೇಹಿತರೆ, ನಾನಿವತ್ತು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿರೋದು ಇತ್ತೀಚೆಗೆ ತಾನೇ ಬಿಡುಗಡೆಯಾಗಿರುವ ಧೀರಂ ಎಂಬ ಮಲಯಾಳಂ ಭಾಷೆಯ ಮಸ್ಟ್ ವಾಚ್ ಸೀರಿಯಲ್ ಕಿಲ್ಲರ್ ಇನ್ವೆಸ್ಟಿಗೇಷನ್ ಚಿತ್ರ. ಈ ಮೂವಿಯ ಕಾನ್ಸೆಪ್ಟ್ ಏನಂದ್ರೆ, ಒಂದು ರಾತ್ರಿ ಒಂದು ಪಬ್ ನ ಪಾರ್ಕಿಂಗ್ ಲಾಟ್ ನಲ್ಲಿ ಜಾನ್ ಎಂಬ ಹುಡುಗನ ಕೊಲೆಯಾಗಿದೆ ಅಂತ ಪೊಲೀಸರಿಗೆ ಇನ್ಫಾರ್ಮೇಶನ್ ಬರುತ್ತೆ. ಕೊಲೆಯಾಗಿರುವ ಆ ಹುಡುಗ ರಿಟೈರ್ಡ್ ಐಜಿಯ ರಿಲೇಟಿವ್ ಆಗಿದ್ದ ಕಾರಣ ಈ ಕೇಸನ್ನ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ತುಂಬಾನೇ ಇಂಟೆಲಿಜೆಂಟ್ ಆಗಿರುವ ಚಿತ್ರದ ಹೀರೋ ಸ್ಟಾಲಿನ್ ಅನ್ನ ಅಸೈನ್ ಮಾಡುತ್ತಾರೆ. ಹೇಗೆ ಕೇಸನ್ನ ಟೇಕಪ್ ಮಾಡಿದ ಸ್ಟಾಲಿನ್ ಒಂದೊಂದೇ ಎವಿಡೆನ್ಸ್ ಗಳನ್ನ ಕಲೆಕ್ಟ್ ಮಾಡ್ತಿರುವಾಗ ಶಾಕಿಂಗ್ಲಿ ಆ ಜಾನ್ಗೆ ಸಂಬಂಧಪಟ್ಟಿದ್ದ ಮತ್ತೊಬ್ಬ ಹುಡುಗನ ಕೊಲೆಯಾಗುತ್ತೆ. ಈಗ ಸ್ಟಾಲಿನ್ಗೆ ಅನುಮಾನ ಬಂದು ಚೆಕ್ ಮಾಡಿದಾಗ ಆ ಸೈಕೋ ಕಿಲ್ಲರ್ ಕೊಲೆ ಮಾಡ್ತಿರುವ ಪ್ಯಾಟರ್ನ್ ಹಾಗೂ ಆತ ಪೊಲೀಸರಿಗೆ ಕೊಡ್ತಿರುವ ಕ್ಲೂಗಳು ಅರ್ಥ ಆಗುತ್ತೆ. ಅಂದ್ರೆ ಆ ಸೈಕೋ ಕಿಲ್ಲರ್ ಮೊದಲನೇ ಕೊಲೆ ಮಾಡಿದಾಗ್ಲೇ ಎರಡನೇ ಕೊಲೆ ಯಾವ ಜಾಗದಲ್ಲಿ ನಡೆಯುತ್ತೆ ಅಂತ ಕ್ಲೂ ಅನ್ನ ಬಿಟ್ಟು ಹೋಗಿರುತ್ತಾನೆ. ಈಗ ಪೊಲೀಸರಿಗೆ ಪ್ಯಾಟರ್ನ್ ಅರ್ಥ ಆಗಿ ಎರಡನೇ ಕೊಲೆಯಾಗಿರುವ ಜಾಗವನ್ನ ಚೆಕ್ ಮಾಡಿದಾಗ ಮೂರನೇ ಕೊಲೆಯ ಬಗ್ಗೆ ಕ್ಲೂ ಅನ್ನ ಬಿಟ್ಟು ಹೋಗಿರ್ತಾನೆ. ಸ್ನೇಹಿತರೆ, ಇಲ್ಲಿಂದ ಮುಂದೆ ಪೊಲೀಸರ ಇನ್ವೆಸ್ಟಿಗೇಷನ್ ಅಲ್ಲಿ ರಿವೀಲ್ ಆಗುವ ಒಂದೊಂದೇ ಟ್ವಿಸ್ಟ್ ಗಳನ್ನ ನೀವು ಲಿಟರಲಿ ಗೆಸ್ ಕೂಡ ಮಾಡಿರೋದಿಲ್ಲ. ಹಾಗೂ ಕ್ಲೈಮ್ಯಾಕ್ಸ್ ನಲ್ಲಿ ಕಿಲ್ಲರ್ ಯಾರು ಅಂತ ಚಿತ್ರದ ಹೀರೋ ಪತ್ತೆ ಮಾಡಿದಾಗ ಲಿಟರಲಿ ನೀವೆಲ್ಲ ಕೂಡ ಬೆರಗಾಗ್ತೀರಾ. ಸೊ ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಎಲ್ಲೂ ಕೂಡ ಈ ವಿಡಿಯೋವನ್ನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡ್ತಾ ಹೋಗಿ. ಚಿತ್ರದ ಮೊದಲ ಸೀನ್ನಲ್ಲಿ ಚಿತ್ರದ ಹೀರೋ ಸ್ಟಾಲಿನ್ ಒಬ್ಬ ಅಕ್ಯೂಸ್ ನನ್ನ ಹಿಡಿಯೋದಕ್ಕೆ ಅಂತ ಹೋದಾಗ ಅವನಿಗೆ ಶೂಟ್ ಮಾಡಿ ಬಿಡುತ್ತಾನೆ. ಈಗ ಅಕ್ಯೂಸ್ ನನ್ನ ಹಿಡಿಯೋದಕ್ಕೆ ಚಾನ್ಸ್ ಇದ್ರೂ ಕೂಡ ಯಾಕೆ ಗನ್ ಫೈರ್ ಮಾಡಿದ್ರಿ ಅಂತ ಮರುದಿನ ಇವನ ಮೇಲೆ ಇನ್ವೆಸ್ಟಿಗೇಷನ್ ನಡೀತಿರುತ್ತೆ. ಇವನ ಹೈಯರ್ ಆಫೀಸರ್ಸ್ ಗಳು ಎಷ್ಟೇ ಪ್ರಶ್ನೆ ಮಾಡಿದ್ರು ಕೂಡ ನಾನು ಫೈರ್ ಮಾಡದೆ ಬೇರೆ ದಾರಿ ಇರ್ಲಿಲ್ಲ ಅಂತ ಸ್ಟಾಲಿನ್ ಧೈರ್ಯವಾಗಿ ಉತ್ತರ ಕೊಡ್ತಿರುತ್ತಾನೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಚಿತ್ರದಲ್ಲಿ ಈಗ 3 ವಾರಗಳ ಹಿಂದಿನ ಒಂದು ಫ್ಲಾಶ್ ಬ್ಯಾಕ್ ಅನ್ನ ತೋರಿಸಲಾಗುತ್ತೆ. ಒಂದು ರಾತ್ರಿ ಪಬ್ ನಲ್ಲಿ ಪಾರ್ಟಿ ಮಾಡ್ತಿದ್ದ ರಿಟೈರ್ಡ್ ಹೈಯರ್ ಆಫೀಸರ್ ನ ರಿಲೇಟಿವ್ ಆಗಿರುವ ಜಾನ್ ಎಂಬ ಹುಡುಗ ಪಾರ್ಕಿಂಗ್ ಲಾಟ್ ನಲ್ಲಿ ಕೊಲೆಯಾಗಿದ್ದಾನೆ ಅಂತ ಇನ್ಫಾರ್ಮೇಶನ್ ಬರುತ್ತೆ. ಹೇಗೆ ವಿಷಯ ಗೊತ್ತಾಗ್ತಿದ್ದ ಹಾಗೆ ಲೋಕಲ್ ಪೊಲೀಸರು ತಕ್ಷಣವೇ ಆ ಪಬ್ ಗೆ ಹೋಗಿ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತಾರೆ. ಡೆಡ್ ಬಾಡಿಯನ್ನ ಚೆಕ್ ಮಾಡಿದಾಗ ಜಾನ್ ನ ಕೈಯಲ್ಲಿ ಒಂದು ಜೀಸಸ್ ಕ್ರಾಸ್ ಇರುತ್ತೆ. ಅಲ್ಲೇ ಇದ್ದ ವಯಸ್ಸಾಗಿದ್ದ ಸೆಕ್ಯೂರಿಟಿಯನ್ನ ವಿಚಾರಿಸಿದಾಗ ಆತ ಹೇಳೋದೇನಂದ್ರೆ, ಸರ್, ಇದ್ದಕ್ಕಿದ್ದ ಹಾಗೆ ಈ ಬಿಲ್ಡಿಂಗ್ ನ ಪವರ್ ಕಟ್ ಆಯ್ತು. ನಾನು ತಕ್ಷಣ ಹೋಗಿ ಜನರೇಟರ್ ಅನ್ನ ಆನ್ ಮಾಡಿ ವಾಪಸ್ ಬಂದು ನೋಡಿದಾಗ ಒಬ್ಬಳು ಹುಡುಗಿ ಪ್ರಜ್ಞೆ ತಪ್ಪಿ ಬಿದ್ದಿದ್ಲು. ನನಗೆ ಗಾಬರಿಯಾಗಿ ಸುತ್ತಮುತ್ತ ನೋಡ್ತಿದ್ದಾಗ ಶಾಕಿಂಗ್ಲಿ ಈ ಹುಡುಗ ರಕ್ತಸಿಕ್ತವಾಗಿ ಸತ್ತು ಬಿದ್ದಿದ್ದ. ಈ ಹುಡುಗನ ಬಳಿ ಬಂದು ನೋಡೋ ಅಷ್ಟರಲ್ಲಿ ಮುಖಕ್ಕೆ ಮಾಸ್ಕ್ ಹಾಕಿಕೊಂಡು ಕವರ್ ಅಪ್ ಆಗಿದ್ದ ಒಬ್ಬ ವ್ಯಕ್ತಿ ಇಲ್ಲಿಂದ ಓಡ್ತಿದ್ದ. ನನಗೆ ಏನ್ ಮಾಡ್ಬೇಕೋ ಗೊತ್ತಾಗ್ಲಿಲ್ಲ. ತಕ್ಷಣ ಪೊಲೀಸರಿಗೆ ಕಾಲ್ ಮಾಡಿ ಇನ್ಫಾರ್ಮ್ ಮಾಡಿದೆ ಅಂತ ಹೇಳ್ತಾನೆ. ಈಗ ಒಂದು ಪಬ್ ನ ಪಾರ್ಕಿಂಗ್ ಲಾಟ್ ನಲ್ಲಿ ಕೊಲೆಯಾಗಿದೆ ಅಂತ ಗೊತ್ತಾಗ್ತಿದ್ದ ಹಾಗೆ ಅಲ್ಲಿಗೆ ಬಂದ ಮೀಡಿಯಾದವರು ಕಮಿಷನರ್ ನನ್ನ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಹಾಗೂ ಅಲ್ಲಿಗೆ ಬಂದಿದ್ದ ಲೇಡಿ ರಿಪೋರ್ಟರ್ ಶ್ರದ್ಧಾ ತುಂಬಾನೇ ಪ್ರಶ್ನೆ ಮಾಡ್ತಿರ್ತಾಳೆ. ಮತ್ತೊಂದು ಕಡೆ ಜಾನ್ ನ ಕೊಲೆಯ ಬಗ್ಗೆ ಶ್ರದ್ಧಾ ಮಾಡ್ತಿರುವ ರಿಪೋರ್ಟಿಂಗ್ ಅನ್ನ ಒಂದು ಸಣ್ಣ ರೆಸ್ಟೋರೆಂಟ್ ರನ್ ಮಾಡ್ತಿರುವ ರಾಧಿಕಾ ಎಂಬ ಹುಡುಗಿ ನೋಡಿ ತುಂಬಾನೇ ಗಾಬರಿ ಆಗ್ತಾಳೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಮರುದಿನ ಬೆಳಗ್ಗೆ ಪಾರ್ಕಿಂಗ್ ಲಾಟ್ ನಲ್ಲಿ ಒಬ್ಬಳು ಹುಡುಗಿ ಪ್ರಜ್ಞೆ ತಪ್ಪಿ ಬಿದ್ದಿದ್ಲಲ್ವಾ, ಆ ಹುಡುಗಿ ಹೆಸರು ಫಿದಾ ಅಂತ. ಸಬ್ ಇನ್ಸ್ಪೆಕ್ಟರ್ ಫಿದಾಳ ಮನೆಗೆ ಹೋಗಿ ಏನಾಯ್ತು ಅಂತ ವಿಚಾರಿಸಿದಾಗ ಒಂದು ಫ್ಲಾಶ್ ಬ್ಯಾಕ್ ಹೇಳ್ತಾಳೆ. ಸ್ನೇಹಿತರೆ, ಈಕೆ ಹೇಳೋದೇನಂದ್ರೆ, ನಿನ್ನೆ ರಾತ್ರಿ ತನ್ನ ಫ್ರೆಂಡ್ಸ್ ಜೊತೆ ಆ ಪಬ್ ಗೆ ಹೋದಾಗ ಮೇಲೆ ಹೋಗೋದಕ್ಕೆ ಇಷ್ಟವಾಗದೆ ಪಾರ್ಕಿಂಗ್ ಲಾಟ್ ನ ತನ್ನ ಕಾರ್ ನಲ್ಲಿ ಕೂತಿರ್ತಾಳೆ. ಈಕೆ ಕಾರ್ ನಲ್ಲಿ ಮೂವಿ ನೋಡ್ತಾ ಟೈಮ್ ಪಾಸ್ ಮಾಡ್ತಿರುವಾಗ ಹತ್ತಿರದಲ್ಲೇ ಪಾರ್ಕ್ ಮಾಡಿದ್ದ ಒಂದು ಕಾರು ಜೋರಾಗಿ ಶಬ್ದ ಮಾಡೋದಕ್ಕೆ ಶುರು ಮಾಡುತ್ತೆ. ಅದೇ ಸಮಯಕ್ಕೆ ಪವರ್ ಕೂಡ ಕಟ್ ಆಗಿದ್ದ ಕಾರಣ ಈಕೆಗೆ ಭಯ ಆಗಿ ಹತ್ತಿರ ಹೋಗಿ ನೋಡಿದಾಗ ಜಾನ್ ಸತ್ತು ಬಿದ್ದಿರ್ತಾನೆ. ಹೀಗೆ ಜಾನ್ ನ ಡೆಡ್ ಬಾಡಿ ನೋಡಿ ಗಾಬರಿಯಾಗಿ ವಾಪಸ್ ಓಡಿ ಬರ್ತಿರುವಾಗ ಪಿಲ್ಲರ್ಗೆ ಡಿಕ್ಕಿ ಹೊಡೆದು ತಲೆಗೆ ಏಟಾಗಿ ಪ್ರಜ್ಞೆ ತಪ್ಪಿ ಬಿದ್ದಿರ್ತಾಳೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಆ ದಿನ ರಾತ್ರಿ ಜಾರ್ಜ್ ಎಂಬ ಒಬ್ಬ ಹುಡುಗ ಡ್ರಿಂಕ್ ಅಂಡ್ ಡ್ರೈವ್ ಮಾಡಿ ಪೊಲೀಸರಿಗೆ ಸಿಕ್ಕಿ ಹಾಕಿಕೊಳ್ತಾನೆ. ಮರುದಿನ ಬೆಳಿಗ್ಗೆ ಸ್ಟಾಲಿನ್ ಸ್ಟೇಷನ್ ಗೆ ಬಂದಾಗ ಗೊತ್ತಾಗುತ್ತೆ ಜಾರ್ಜ್ ಬೇರೆ ಯಾರು ಅಲ್ಲ, ಇವನ ಸ್ಟೆಪ್ ಬ್ರದರ್ ಅಂತ. ಸ್ನೇಹಿತರೆ, ಈ ಸ್ಟಾಲಿನ್ ಹಾಗೂ ಜಾರ್ಜ್ ಗೆ ಒಬ್ಬರನ್ನ ಕಂಡ್ರೆ ಒಬ್ಬರಿಗೆ ಆಗ್ತಿರೋದಿಲ್ಲ. ಸ್ವಲ್ಪ ಸಮಯದ ನಂತರ ಕಮಿಷನರ್ ಸ್ಟಾಲಿನ್ ಅನ್ನ ಕರೆದು ಜಾನ್ ನ ಕೇಸನ್ನ ಅಸೈನ್ ಮಾಡಿ ಅವನಿಗೆ ಇನ್ವೆಸ್ಟಿಗೇಷನ್ ನಲ್ಲಿ ಸಹಾಯ ಮಾಡೋದಕ್ಕೆ ಒಂದು ಟೀಮ್ ಅನ್ನ ಕೂಡ ಕೊಡ್ತಾರೆ. ಕೊಲೆಯಾಗಿರುವ ಆ ಜಾನ್ ರಿಟೈರ್ಡ್ ಐಜಿಯ ರಿಲೇಟಿವ್ ಆಗಿರೋ ಕಾರಣ ಡಿಪಾರ್ಟ್ಮೆಂಟ್ ಮೇಲೆ ತುಂಬಾನೇ ಪ್ರೆಷರ್ ಇದೆ. ಆದಷ್ಟು ಬೇಗ ಈ ಕೇಸನ್ನ ಸಾಲ್ವ್ ಮಾಡು ಅಂತ ಹೇಳ್ತಾರೆ. ಹೇಗೆ ಕೇಸನ್ನ ಟೇಕಪ್ ಮಾಡಿದ ಸ್ಟಾಲಿನ್ ಮೊದಲಿಗೆ ಆ ಜಾನ್ ಎಂಬ ಹುಡುಗ ಕೊಲೆಯಾಗಿದ್ದ ಪಾರ್ಕಿಂಗ್ ಲಾಟ್ ಗೆ ಹೋಗಿ ಆ ಜಾಗದಲ್ಲಿ ಏನಾಗಿರ್ಬೋದು ಅಂತ ಇಮ್ಯಾಜಿನೇಷನ್ ಮಾಡಿಕೊಳ್ತಾನೆ. ಸ್ನೇಹಿತರೆ, ಸ್ಟಾಲಿನ್ ನ ಇಮ್ಯಾಜಿನೇಷನ್ ಪ್ರಕಾರ ಪಾರ್ಟಿಗೆ ಬಂದಿದ್ದ ಫಿದಾ ಹಾಗೂ ಜಾನ್ ನಂತರ ರೊಮ್ಯಾನ್ಸ್ ಮಾಡ್ತಾ ಇಂಟಿಮೇಟ್ ಆಗೋದಕ್ಕೆ ಅಂತ ಪಾರ್ಕಿಂಗ್ ಲಾಟ್ ಗೆ ಬಂದಿರ್ತಾರೆ. ಹೀಗೆ ಇಬ್ಬರು ರೊಮ್ಯಾನ್ಸ್ ಮಾಡ್ತಿರುವಾಗ ಹತ್ತಿರದಲ್ಲೇ ಪಾರ್ಕ್ ಆಗಿದ್ದ ಒಂದು ಕಾರ್ ಜೋರಾಗಿ ಶಬ್ದ ಮಾಡೋದಕ್ಕೆ ಶುರು ಮಾಡಿರುತ್ತೆ. ಶಬ್ದ ಕೇಳಿ ಅದೇನು ಅಂತ ಚೆಕ್ ಮಾಡೋದಕ್ಕೆ ಜಾನ್ ಕಾರ್ ನಿಂದ ಹೊರಗಡೆ ಬಂದಾಗ ಮಾಸ್ಕ್ ಹಾಕಿಕೊಂಡಿದ್ದ ಕಿಲ್ಲರ್ ಅವನ ಮೇಲೆ ಅಟ್ಯಾಕ್ ಮಾಡಿ ಸಾಯಿಸಿ ಬಿಟ್ಟಿರುತ್ತಾನೆ. ನಂತರ
ನಂತರ ಜಾನ್ ಕೂಗಿಕೊಂಡ ಶಬ್ದ ಕೇಳಿ ಹೊರಗಡೆ ಬಂದ ಫಿದಾ ಡೆಡ್ ಬಾಡಿ ನೋಡಿ ಹೆದರಿಕೊಂಡು ಓಡ್ತಿರುವಾಗ ಪಿಲ್ಲರ್ಗೆ ಡ್ಯಾಶ್ ಹೊಡೆದು ಪ್ರಜ್ಞೆ ತಪ್ಪಿ ಬಿದ್ದಿರ್ತಾಳೆ. ಹೀಗೆ ಸ್ಟಾಲಿನ್ ಮಾಡಿದ್ದ ಗೆಸ್ ಸರಿ ಎನ್ನುವಂತೆ ಜಾನ್ನ ಪೋಸ್ಟ್ ಮಾರ್ಟಮ್ ಮಾಡಿದಾಗ ಫಿದಾಳ ಕೂದಲು ಅವನ ಡೆಡ್ ಬಾಡಿ ಬಳಿ ಸಿಕ್ಕಿರುತ್ತೆ. ಈಗ ಸ್ಟಾಲಿನ್ಗೆ ಫಿದಾ ಮೇಲೆ ಅನುಮಾನ ಬಂದು ಹೆದರಿಸಿ ವಿಚಾರಿಸಿದಾಗ ಈತ ಇಮ್ಯಾಜಿನೇಷನ್ ಮಾಡಿಕೊಂಡ ರೀತಿನೇ ನಡೀತು ಅಂತ ಹೇಳ್ತಾಳೆ. ಈಗ ಸ್ಟಾಲಿನ್ ಕೊಲೆಯಾದ ಜಾಗದಲ್ಲಿ ಸಿಕ್ಕಿದ್ದ ವಸ್ತುಗಳನ್ನ ಚೆಕ್ ಮಾಡಿದಾಗ ಒಂದು ಸಿಗರೇಟ್ ಬಡ್ನ ಮೇಲೆ ಲಿಪ್ಸ್ಟಿಕ್ ನ ಮಾರ್ಕ್ ಇರುತ್ತೆ. ಈಗ ಕೊಲೆಯಾದ ಜಾನ್ ಮೇಲೆ ಯಾವುದಾದ್ರೂ ಕೇಸ್ ಇತ್ತ ಅಂತ ಚೆಕ್ ಮಾಡಿದಾಗ ಕೆಲವು ತಿಂಗಳ ಹಿಂದೆ ರೆಸ್ಟೋರೆಂಟ್ ಅನ್ನ ರನ್ ಮಾಡ್ತಿರುವ ರಾಧಿಕಾ ಇವನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ಲು ಅಂತ ಗೊತ್ತಾಗುತ್ತೆ. ತಕ್ಷಣ ಸ್ಟಾಲಿನ್ ರಾಧಿಕಾಳ ರೆಸ್ಟೋರೆಂಟ್ಗೆ ಹೋಗಿ ವಿಚಾರಿಸಿದಾಗ ಆಕೆ ಒಂದು ಇನ್ಸಿಡೆಂಟ್ ಹೇಳ್ತಾಳೆ. ಸ್ನೇಹಿತರೆ, ಕೆಲವು ತಿಂಗಳ ಹಿಂದೆ ಕಿರಣ್ ಎಂಬ ಒಬ್ಬ ಹುಡುಗ ಒಬ್ಬಳ ಹುಡುಗಿಯನ್ನ ಕರೆದುಕೊಂಡು ಇವಳ ರೆಸ್ಟೋರೆಂಟ್ಗೆ ಬಂದಿರ್ತಾನೆ. ಆಗ ಅದೇ ಸಮಯಕ್ಕೆ ಫುಲ್ ಕುಡಿದು ಟೈಟ್ ಆಗಿ ಅಲ್ಲಿಗೆ ಬಂದ ಜಾನ್ ನನ್ನ ಹುಡುಗಿಯಿಂದ ದೂರ ಇರು, ಇಲ್ಲ ಅಂದ್ರೆ ಸಾಯಿಸಿ ಬಿಡ್ತೀನಿ ಅಂತ ಗಲಾಟೆ ಮಾಡಿ ವಸ್ತುಗಳನ್ನ ಒಡೆದು ಹಾಕಿರ್ತಾನೆ. ಹೀಗೆ ಅವರಿಬ್ಬರು ಜಗಳ ಮಾಡ್ಕೊಂಡು ರಾಧಿಕಾಳ ರೆಸ್ಟೋರೆಂಟ್ ನ ವಸ್ತುಗಳನ್ನ ಒಡೆದು ಹಾಕಿ ಇವಳಿಗೆ ಲಾಸ್ ಮಾಡಿರ್ತಾರೆ. ಸೊ ರಾಧಿಕಾ ತನಗಾಗಿರುವ ಲಾಸ್ ಅನ್ನ ಪೇ ಮಾಡಿ ಅಂತ ಜಾನ್ ನ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿರ್ತಾಳೆ. ಆದ್ರೆ ಜಾನ್ ನ ಅಂಕಲ್ ಆಗಿದ್ದ ಐಜೆ ಇವಳಿಗೆ ದುಡ್ಡನ್ನ ಕೊಟ್ಟು ಈ ಕೇಸನ್ನ ಕ್ಲೋಸ್ ಮಾಡಿಸಿರ್ತಾನೆ. ಈಗ ರೆಸ್ಟೋರೆಂಟ್ ನಲ್ಲಿ ಕಿರಣ್ ಎಂಬ ಹುಡುಗನ ಜೊತೆ ಜಾನ್ ಗಲಾಟೆ ಮಾಡಿಕೊಂಡ ಅಲ್ವಾ. ಆ ಕಿರಣ್ ಯಾರು ಅಂತ ವಿಚಾರಿಸಿದಾಗ ಅವರಿಬ್ಬರು ಫ್ರೆಂಡ್ಸ್ ಗಳು ಒಂದೇ ರೂಮ್ ನಲ್ಲೇ ಸ್ಟೇ ಆಗಿದ್ರು ಹಾಗೂ ಒಂದೇ ಕಾಲೇಜ್ ನಲ್ಲೇ ಒಟ್ಟಿಗೆ ಓದಿದ್ರು ಅಂತ ಗೊತ್ತಾಗುತ್ತೆ. ಹೀಗೆ ಅಷ್ಟೊಂದು ಕ್ಲೋಸ್ ಆಗಿದ್ದ ಜಾನ್ ಹಾಗೂ ಕಿರಣ್ ಯಾಕೆ ಜಗಳ ಮಾಡಿಕೊಂಡ್ರು ಅಂತ ತಕ್ಷಣ ಅವನ ರೂಮ್ಗೆ ಹೋಗಿ ಚೆಕ್ ಮಾಡ್ತಾರೆ. ಆದ್ರೆ ರೂಮ್ ಲಾಕ್ ಆಗಿರುತ್ತೆ. ನಂತರ ವಾಪಸ್ ಬರ್ತಿರುವಾಗ ಅಲ್ಲೇ ಇದ್ದ ಲೆಟರ್ ಬಾಕ್ಸ್ ನ ಒಳಗಡೆ ಒಂದು ಲೆಟರ್ ಇರೋದನ್ನ ಸ್ಟಾಲಿನ್ ನೋಡ್ತಾನೆ. ಅದೇನು ಅಂತ ನೋಡಿದಾಗ ಅದೊಂದು ಫೋಟೋ ಆಗಿದ್ದು ಅದರ ಮೇಲೆ ಜಾನ್ ನಾನು ನಿನ್ನನ್ನ ಚುಚ್ಚಿ ಸಾಯಿಸ್ತೀನಿ ಅಂತ ಬರ್ದಿರುತ್ತೆ. ಈಗ ಸ್ಟಾಲಿನ್ಗೆ ಅರ್ಥ ಆಗುತ್ತೆ, ಖಂಡಿತ ಆ ಕಿಲ್ಲರೇ ಜಾನ್ಗೆ ಈ ಲೆಟರ್ ಅನ್ನ ಬರ್ದಿದ್ದಾನೆ ಅಂತ. ಮತ್ತೊಂದು ಕಡೆ ರಿಪೋರ್ಟರ್ ಆಗಿ ಕೆಲಸ ಮಾಡ್ತಿರುವ ಶ್ರದ್ಧಾಳನ್ನ ನೋಡಿದ್ವಿ ಅಲ್ವಾ. ಆಕೆ ಸೆಲ್ವಿ ಎಂಬ ತನ್ನ ಫ್ರೆಂಡ್ ಜೊತೆ ಸ್ಟೇ ಮಾಡ್ತಿದ್ದು ಜಾನ್ ಕೇಸನ್ನ ತುಂಬಾನೇ ಇಂಟ್ರೆಸ್ಟ್ ತೆಗೆದುಕೊಂಡು ಕವರ್ ಮಾಡ್ತಿರ್ತಾಳೆ. ಇಲ್ಲಿಗೆ ಸೀನ್ ಕಟ್ ಆಗಿ ಮರುದಿನ ಬೆಳಿಗ್ಗೆ ಪೊಲೀಸರಿಗೆ ಸಿಟಿಯ ಔಟ್ಸ್ಕರ್ಟ್ ನಲ್ಲಿ ಒಬ್ಬ ಹುಡುಗ ಆತ್ಮಹತ್ಯೆ ಮಾಡಿಕೊಂಡು ಸತ್ತೋಗಿದ್ದಾನೆ ಅಂತ ಇನ್ಫಾರ್ಮೇಶನ್ ಬರುತ್ತೆ. ಲೋಕಲ್ ಪೊಲೀಸರು ತಕ್ಷಣವೇ ಆ ಜಾಗಕ್ಕೆ ಹೋಗಿ ಇನ್ವೆಸ್ಟಿಗೇಷನ್ ಮಾಡಿದಾಗ ನೀರು ತುಂಬಿರುವ ಒಂದು ಬಾಟಲಿ ಸಿಗುತ್ತೆ. ಸ್ವಲ್ಪ ಸಮಯದ ನಂತರ ಸ್ಟಾಲಿನ್ಗೆ ಈ ವಿಷಯ ಗೊತ್ತಾಗಿ ತಕ್ಷಣ ಸ್ಪಾಟ್ಗೆ ಹೋದಾಗ ರಿವೀಲ್ ಆಗುವ ಟ್ವಿಸ್ಟ್ ಏನ್ ಗೊತ್ತಾ ಸ್ನೇಹಿತರೆ, ಅಲ್ಲಿ ಸತ್ತಿರೋದು ಬೇರೆ ಯಾರು ಅಲ್ಲ, ಇವರೆಲ್ಲ ಹುಡುಕಾಡ್ತಿರುವ ಜಾನ್ ನ ಫ್ರೆಂಡ್ ಆಗಿದ್ದ ಕಿರಣ್ಣೆ. ಈಗ ಬೇರೆ ಪೊಲೀಸರು ಇದೊಂದು ಆತ್ಮಹತ್ಯೆ ಎಂದುಕೊಂಡ್ರೆ ಸ್ಟಾಲಿನ್ಗೆ ಅರ್ಥವಾಗುತ್ತೆ ಇದೊಂದು ಕೊಲೆ ಅಂತ. ಇಲ್ಲಿಗೆ ಸೀನ್ ಕಟ್ ಆಗಿ ಆ ದಿನ ರಾತ್ರಿ ಶ್ರದ್ಧಾ ರೆಸ್ಟೋರೆಂಟ್ ನ ಓನರ್ ಆಗಿರುವ ರಾಧಿಕಾಳನ್ನ ಮೀಟ್ ಮಾಡಿ ಈ ಕೇಸ್ ನ ಬಗ್ಗೆ ಒಂದಷ್ಟು ಡೀಟೇಲ್ಸ್ ಗಳನ್ನ ಹೇಳ್ತಾಳೆ. ಈಗ ಸ್ಟಾಲಿನ್ ಕಿರಣ್ ನ ಕೊಲೆಯಾಗಿರುವ ಆ ಜಾಗದ ಸುತ್ತಮುತ್ತ ಏರಿಯಾಗಳಲ್ಲಿರುವ ಸಿಸಿಟಿವಿ ಕ್ಯಾಮೆರಾದ ಫುಟೇಜ್ ಗಳನ್ನ ಕಲೆಕ್ಟ್ ಮಾಡ್ತಾನೆ. ಎಲ್ಲ ಫುಟೇಜ್ ಗಳನ್ನ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದಾಗ ಕಿರಣ್ ನ ಕೊಲೆಯಾದ ಸ್ವಲ್ಪ ಸಮಯದ ನಂತರ ಒಂದು ತಾರ್ ತುಂಬಾನೇ ಸ್ಪೀಡ್ ಆಗಿ ಪಾಸ್ ಆಗಿರುತ್ತೆ. ತಕ್ಷಣ ಆ ಕಾರ್ ನ ನಂಬರ್ ಅನ್ನ ಕಲೆಕ್ಟ್ ಮಾಡ್ಕೊಂಡು ಚೆಕ್ ಮಾಡಿದಾಗ ಗೊತ್ತಾಗೋದೇನು ಅಂದ್ರೆ ಆ ಕಾರ್ ಬೇರೆ ಯಾರದಲ್ಲ, ಕೊಲೆಯಾಗಿರುವ ಕಿರಣ್ ನ ಅಕ್ಕನದ್ದು. ಈಗ ಸ್ಟಾಲಿನ್ ತಕ್ಷಣವೇ ಕಿರಣ್ ನ ಮನೆಗೆ ಹೋಗಿ ವಿಚಾರಿಸಿದಾಗ ಅವನ ತಾತ ಹೇಳೋದೇನಂದ್ರೆ, ಹೌದು ಸರ್, ಆ ಕಾರನ್ನ ನನ್ನ ಮೊಮ್ಮಗಳೇ ಓಡಿಸ್ತಿದ್ಲು, ಆದ್ರೆ ನನ್ನ ಮೊಮ್ಮಗಳು 2 ತಿಂಗಳ ಹಿಂದೆನೆ ಅಮೆರಿಕಾಗೆ ಹೊರಟೋಗಿದ್ದಾಳೆ. ಆ ಕಾರನ್ನ ಆಗಾಗ ಕಿರಣ್ ಡ್ರೈವ್ ಮಾಡ್ತಿದ್ದ ಅಂತ ಕಿರಣ್ ನ ರೂಮ್ ನಲ್ಲಿದ್ದ ಒಂದು ಹಳೆಯ ಫೋಟೋವನ್ನ ಕೊಡ್ತಾನೆ. ಸ್ನೇಹಿತರೆ, ಸ್ಟಾಲಿನ್ ಹಾಗೂ ಅವನ ಟೀಮ್ ಕಿರಣ್ ಅನ್ನ ಹುಡುಕಿಕೊಂಡು ರೂಮ್ಗೆ ಹೋದಾಗ ಲೆಟರ್ ಬಾಕ್ಸ್ ನಲ್ಲಿ ಒಂದು ಫೋಟೋ ಸಿಕ್ಕಿತ್ತಲ್ವಾ, ಇದು ಕೂಡ ಅದೇ ರೀತಿಯ ಫೋಟೋ ಆಗಿರುತ್ತೆ. ಆ ಫೋಟೋದ ಮೇಲೆ ಜಾನ್ ಅನ್ನ ಕೊಲೆ ಮಾಡಿದ ನಂತರ ಕಿರಣ್ ಅನ್ನ ಕೊಲೆ ಮಾಡ್ತೀನಿ ಅಂತ ಬರೆಯಲಾಗಿರುತ್ತೆ. ಈಗ ಸ್ಟಾಲಿನ್ ಹಾಗೂ ಅವನ ಟೀಮ್ಗೆ ಕನ್ಫರ್ಮ್ ಆಗುತ್ತೆ ಇಬ್ಬರನ್ನ ಕೊಲೆ ಮಾಡಿರೋದು ಒಬ್ಬನೇ ಕಿಲ್ಲರ್ ಅಂತ. ಹಾಗೂ ಇಬ್ಬರ ಕೊಲೆಯಲ್ಲಿ ಏನಾದ್ರೂ ಪ್ಯಾಟರ್ನ್ ಇದೆಯಾ ಅಂತ ಅಬ್ಸರ್ವ್ ಮಾಡಿದಾಗ ಇಬ್ಬರ ಕೊಲೆ ಕೂಡ ಶನಿವಾರದಂದೇ ನಡೆದಿರುತ್ತೆ. ಈಗ ಸ್ಟಾಲಿನ್ಗೆ ಖಂಡಿತ ಆ ಕಿಲ್ಲರ್ ಮತ್ತೊಂದು ಕೊಲೆ ಮಾಡ್ತಾನೆ ಅಂತ ಅನ್ನಿಸ್ತಿರುತ್ತೆ. ಮೋಸ್ಟ್ಲಿ ಆ ಕಿಲ್ಲರ್ ಶನಿವಾರದಂದೇ ಮತ್ತೊಂದು ಕೊಲೆಯನ್ನ ಮಾಡಬಹುದು. ತಕ್ಷಣ ಕೊಲೆಯಾಗಿರುವ ಕಿರಣ್ ಹಾಗೂ ಜಾನ್ಗೆ ಯಾರ್ಯಾರು ಫ್ರೆಂಡ್ಸ್ ಗಳಿದ್ರು ಅವರಿಗೆಲ್ಲ ಇನ್ಫಾರ್ಮ್ ಮಾಡಿ ಹಾಗೂ ಶನಿವಾರ ಸಿಟಿಯಲ್ಲಿ ಮತ್ತಷ್ಟು ರೌಂಡ್ಸ್ ಹೊಡಿರಿ ಅಂತ ಪೊಲೀಸರಿಗೆ ಆರ್ಡರ್ ಮಾಡ್ತಾನೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಶನಿವಾರ ಸ್ಟಾಲಿನ್ ಗೆಸ್ ಮಾಡಿದ ಹಾಗೆ ಆ ಸೀರಿಯಲ್ ಕಿಲ್ಲರ್ ದೀಪಕ್ ಎಂಬ ಹುಡುಗನನ್ನ ಕೊಲೆ ಮಾಡೋದಕ್ಕೆ ಅಂತ ಅವನ ಮನೆಯ ಬಳಿ ಹೋಗ್ತಾನೆ. ಸ್ನೇಹಿತರೆ, ಎಮ್ಎಲ್ಎ ಮಗನಾಗಿದ್ದ ಈ ದೀಪಕ್ ಯಾವಾಗ ನೋಡಿದ್ರು ಡ್ರಗ್ಸ್ ಅಂತ ನಶೆಯಲ್ಲೇ ತೇಲಾಡ್ತಿರ್ತಾನೆ. ಈಗ ಆ ಕಿಲ್ಲರ್ ದೀಪಕ್ ನನ್ನ ಕೊಲೆ ಮಾಡ್ಬೇಕು ಅಂತ ಹೋಗೋ ಅಷ್ಟರಲ್ಲೇ ಅಲ್ಲಿಗೆ ಅವನ ಫ್ರೆಂಡ್ಸ್ ಬರ್ತಾರೆ. ಹಾಗಾಗಿ ಹೊರಗಡೆ ವೇಟ್ ಮಾಡ್ತಿರ್ತಾನೆ. ಈ ಕಡೆ ದೀಪಕ್ ತನ್ನ ಫ್ರೆಂಡ್ಸ್ಗೆ ಡ್ರಗ್ಸ್ ಕೊಡೋದಕ್ಕೆ ಅಂತ ಕಾರ್ ನಲ್ಲಿ ಹೋಗ್ತಿರುವಾಗ ಪೊಲೀಸರು ಇವನ ಕಾರನ್ನ ಅಬ್ಸರ್ವ್ ಮಾಡ್ತಾರೆ. ಆದ್ರೆ ಪೊಲೀಸರು ದೀಪಕ್ ನ ಕಾರನ್ನ ಚೇಸ್ ಮಾಡಿ ಹಿಡಿಯೋಷ್ಟರಲ್ಲೇ ಆ ಸೀರಿಯಲ್ ಕಿಲ್ಲರ್ ಕಿಡ್ನಾಪ್ ಮಾಡಿರ್ತಾನೆ. ಈಗ ತನ್ನ ಮಗನ ಕಿಡ್ನಾಪ್ ಆಗಿದೆ ಅಂತ ಗೊತ್ತಾಗ್ತಿದ್ದ ಹಾಗೆ ಅವನ ತಂದೆ ಎಮ್ಎಲ್ಎ ತುಂಬಾನೇ ಟೆನ್ಷನ್ ಆಗ್ತಾನೆ.
ಇಲ್ಲಿಗೆ ಸೀನ್ ಕಟ್ ಆಗಿ ಮರುದಿನ ಬೆಳಿಗ್ಗೆ ಸ್ಟಾಲಿನ್ ತಾಯಿ ಹತ್ತಿರದಲ್ಲಿದ್ದ ಚರ್ಚ್ಗೆ ಹೋಗಿ ಒಂದು ಜೀಸಸ್ ಕ್ರಾಸ್ ಅನ್ನ ತಂದಿರ್ತಾಳೆ. ಈಗ ಆ ಜೀಸಸ್ ಕ್ರಾಸ್ ಅನ್ನ ನೋಡ್ತಿದ್ದ ಹಾಕಿನೇ ಸ್ಟಾಲಿನ್ಗೆ ಒಂದು ವಿಷಯ ಸ್ಟ್ರೈಕ್ ಆಗುತ್ತೆ. ಪೊಲೀಸರು ಮೊದಲ ಬಾರಿಗೆ ಕೊಲೆಯಾಗಿದ್ದ ಜಾನ್ ನ ಕ್ರೈಮ್ ಸ್ಪಾಟ್ ಗೆ ಹೋದಾಗ ಅವನ ಕೈಯಲ್ಲಿ ಇದೇ ರೀತಿಯ ಜೀಸಸ್ ಕ್ರಾಸ್ ಅನ್ನ ರಿಕವರ್ ಮಾಡಿಕೊಂಡಿರ್ತಾರೆ. ಈಗ ಸ್ಟಾಲಿನ್ ತಕ್ಷಣವೇ ತನ್ನ ಟೀಮ್ ಅನ್ನ ಕರೆದುಕೊಂಡು ತನ್ನ ತಾಯಿ ಜೀಸಸ್ ಕ್ರಾಸ್ ಅನ್ನ ಪರ್ಚೇಸ್ ಮಾಡಿದ್ದ ಚರ್ಚ್ ಬಳಿ ಬರ್ತಾನೆ. ಈಗ ಆ ಕ್ರಾಸ್ ಅನ್ನ ತೋರಿಸಿ ವಿಚಾರಿಸಿದಾಗ ಗೊತ್ತಾಗುತ್ತೇನಂದ್ರೆ ಆ ಅಂಗಡಿಯವನು ತನ್ನ ಕೈಯಾರ ಆ ಕ್ರಾಸ್ ಗಳನ್ನ ರೆಡಿ ಮಾಡಿ ಸೇಲ್ ಮಾಡ್ತಿರ್ತಾನೆ. ಹೀಗೆ ವಿಚಾರಿಸ್ತಿರುವಾಗ್ಲೇ ಸ್ಟಾಲಿನ್ಗೆ ಮತ್ತೊಂದು ವಿಷಯ ಫ್ಲಾಶ್ ಆಗುತ್ತೆ. ಸ್ನೇಹಿತರೆ, ಈ ಚರ್ಚ್ ನಿಂದ ಸ್ವಲ್ಪವೇ ಸ್ವಲ್ಪ ದೂರದಲ್ಲೇ ಕಿಲ್ಲರ್ ಕಿರಣ್ ಅನ್ನ ಕೊಲೆ ಮಾಡಿ ನೇತು ಹಾಕಿರ್ತಾನೆ. ಈಗ ಸ್ಟಾಲಿನ್ ಕಿರಣ್ ನ ಕೊಲೆಯಾದ ಜಾಗದಲ್ಲಿ ಯಾವ್ದಾದ್ರು ವಸ್ತು ಸಿಕ್ಕಿತ್ತ ಅಂತ ಚೆಕ್ ಮಾಡಿದಾಗ ಒಂದು ವಾಟರ್ ಬಾಟಲ್ ಸಿಕ್ಕಿತ್ತು ಅಂತ ಗೊತ್ತಾಗುತ್ತೆ. ಆ ಬಾಟಲ್ ಅನ್ನ ಚೆಕ್ ಮಾಡಿದಾಗ ಅದರ ಒಳಗಡೆ ಇರೋದು ಇಲ್ಲೇ ಹತ್ತಿರದಲ್ಲಿರುವ ಕೆರೆಯ ನೀರು ಅಂತ ಕನ್ಫರ್ಮ್ ಆಗುತ್ತೆ. ಹಾಗಾದ್ರೆ ಆ ಕಿಲ್ಲರ್ ಖಂಡಿತವಾಗಿಯೂ ತನ್ನ ಮುಂದಿನ ಕೊಲೆಯನ್ನ ಆ ಕೆರೆಯಲ್ಲೇ ಮಾಡಿರಬಹುದು ಅಂತ ತಕ್ಷಣ ಊರಿನ ಜನಗಳನ್ನ ಕರೆದುಕೊಂಡು ಹೋಗಿ ಆ ಕೆರೆಯನ್ನ ಚೆಕ್ ಮಾಡಿಸ್ತಾನೆ. ಹೀಗೆ ತುಂಬಾ ಹೊತ್ತು ಹುಡುಕಾಡಿದ ನಂತರ ಸ್ಟಾಲಿನ್ ಗೆಸ್ ಮಾಡಿದ ಹಾಗೆ ಶಾಕಿಂಗ್ಲಿ ದೀಪಕ್ ನ ಡೆಡ್ ಬಾಡಿ ಒಂದು ಕವರ್ ನ ಒಳಗಡೆ ಸಿಗುತ್ತೆ. ಜೊತೆಗೆ ಆ ಬ್ಯಾಗ್ ನಲ್ಲಿ ದೀಪಕ್ ನ ಡೆಡ್ ಬಾಡಿ ಜೊತೆ ಚಿಕ್ಕ ಮಕ್ಕಳು ಆಟವಾಡುವ ಒಂದು ಕಾರ್ ಇರುತ್ತೆ. ಈಗ ಎಲ್ಲ ಡಾಟ್ ಗಳನ್ನ ಕನೆಕ್ಟ್ ಮಾಡಿದಾಗ ಸ್ಟಾಲಿನ್ ಹಾಗೂ ಅವನ ಟೀಮ್ಗೆ ನೀಟಾಗಿ ಅರ್ಥ ಆಗುತ್ತೆ. ಕಿಲ್ಲರ್ ಪ್ರತಿ ಸಾರಿ ಕೊಲೆ ಮಾಡಿದಾಗ್ಲೂ ಕೂಡ ತನ್ನ ಮುಂದಿನ ಕೊಲೆ ಯಾವ ಜಾಗದಲ್ಲಿ ನಡೆಯುತ್ತೆ ಅಂತ ಪೊಲೀಸರಿಗೆ ಒಂದು ಕ್ಲೂ ಅನ್ನ ಬಿಟ್ಟು ಹೋಗ್ತಿದ್ದಾನೆ. ಅಂದ್ರೆ ಬೇಸ್ಮೆಂಟ್ ನಲ್ಲಿ ಜಾನ್ ನ ಕೊಲೆಯಾದಾಗ ಅವನ ಕೈಯಲ್ಲಿ ಜೀಸಸ್ ಕ್ರಾಸ್ ಅನ್ನ ಇಟ್ಟು ಹೋಗಿದ್ದ. ಸೊ ಆ ಜೀಸಸ್ ಕ್ರಾಸ್ ಅನ್ನ ಯಾವ ಜಾಗದಲ್ಲಿ ರೆಡಿ ಮಾಡ್ತಾರೋ ಅಲ್ಲಿಂದ ಸ್ವಲ್ಪವೇ ಸ್ವಲ್ಪ ದೂರದಲ್ಲಿ ಕಿರಣ್ ಅನ್ನ ಕೊಲೆ ಮಾಡಿದ್ದ. ನಂತರ ಕಿರಣ್ ನ ಡೆಡ್ ಬಾಡಿ ಪಕ್ಕದಲ್ಲಿ ಒಂದು ಬಾಟಲಿಯನ್ನ ಬಿಟ್ಟು ಹೋಗಿದ್ದ. ಸೊ ಆ ಬಾಟಲಿ ಒಳಗಡೆ ಯಾವ ಕೆರೆಯ ನೀರಿತ್ತೋ ಆ ಕೆರೆಯ ಒಳಗಡೆ ದೀಪಕ್ ನನ್ನ ಕೊಲೆ ಮಾಡಿ ಡಿಸ್ಪೋಸ್ ಮಾಡಿದ್ದ. ಈಗ ದೀಪಕ್ ನ ಬಾಡಿ ಬಳಿ ಚಿಕ್ಕ ಮಕ್ಕಳು ಆಟವಾಡುವ ಒಂದು ಕಾರ್ ಅನ್ನ ಬಿಟ್ಟು ಹೋಗಿದ್ದಾನೆ. ಸೊ ಈ ಕಾರ್ ಆ ಸೀರಿಯಲ್ ಕಿಲ್ಲರ್ ಕೊಲೆ ಮಾಡೋದಕ್ಕೆ ಹೋಗ್ತಿರುವ 4ನೇ ವ್ಯಕ್ತಿಯ ಬಗ್ಗೆ ಕೊಡ್ತಿರುವ ಕ್ಲೂ ಆಗಿದೆ. ಈಗ ಪೊಲೀಸರು ದೀಪಕ್ ನ ಕಾರನ್ನ ಚೆಕ್ ಮಾಡ್ತಿದ್ದಾಗ ಅವನ ಹಿಂದೆ ಒಂದು ಬೈಕ್ ತುಂಬಾನೇ ಸ್ಪೀಡ್ ಆಗಿ ಚೇಸ್ ಮಾಡ್ತಿರೋದು ರೆಕಾರ್ಡ್ ಆಗಿರುತ್ತೆ. ಈಗ ಪೊಲೀಸರು ತಕ್ಷಣವೇ ಆ ಬೈಕ್ ನ ಡೀಟೇಲ್ಸ್ ಅನ್ನ ಕಲೆಕ್ಟ್ ಮಾಡಿಕೊಂಡು ರಾತ್ರಿ ಹೊತ್ತು ಮನೆಗೆ ಹೋಗಿ ಆ ಬೈಕ್ ಅನ್ನ ರೈಡ್ ಮಾಡ್ತಿದ್ದ ವ್ಯಕ್ತಿಯನ್ನ ಅರೆಸ್ಟ್ ಮಾಡ್ತಾರೆ. ಸ್ನೇಹಿತರೆ, ಈಗ ರಿವೀಲ್ ಆಗುವ ಟ್ವಿಸ್ಟ್ ಏನಂದ್ರೆ ಆ ವ್ಯಕ್ತಿ ಬೇರೆ ಯಾರು ಅಲ್ಲ, ಅದು ರಾಧಿಕಾ ಆಗಿರ್ತಾಳೆ. ಈಗ ರಾಧಿಕಾ ಹೇಳೋದೇನಂದ್ರೆ, ಸರ್ ಆ ದಿನ ರಾತ್ರಿ ನಾನು ದೀಪಕ್ ನನ್ನ ಕೊಲೆ ಮಾಡ್ಬೇಕು ಅಂತ ಫಾಲೋ ಮಾಡಿದ್ದೇನೋ ನಿಜಾನೇ, ಆದ್ರೆ ರಸ್ತೆಯಲ್ಲಿ ಪೊಲೀಸರು ಚೆಕ್ ಮಾಡ್ತಿದ್ದ ಕಾರಣ ಆ ದೀಪಕ್ ನನ್ನ ಕೈಯಿಂದ ತಪ್ಪಿಸಿಕೊಂಡ. ತಾನು ಅವನನ್ನ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಕ್ಕೆ ರೀಸನ್ ಏನು ಅಂತ ಒಂದು ಫ್ಲಾಶ್ ಬ್ಯಾಕ್ ಅನ್ನ ಹೇಳ್ತಾಳೆ. ಸ್ನೇಹಿತರೆ, ಎಂಎಲ್ಎ ಮಗನಾಗಿದ್ದ ಕಾರಣ ದೀಪಕ್ ಅವನ ಫ್ರೆಂಡ್ಸ್ ಜೊತೆ ಸೇರಿ ಹಲವಾರು ಜನ ಹುಡುಗಿಯರ ಜೀವನವನ್ನ ಹಾಳು ಮಾಡಿರ್ತಾರೆ. ಹೀಗೆ ರಾಧಿಕಳ ತಂಗಿಯನ್ನ ಟ್ರ್ಯಾಪ್ ಮಾಡಿ ಅವಳಿಗೆ ಡ್ರಗ್ಸ್ ಅನ್ನ ಕನ್ಸ್ಯೂಮ್ ಮಾಡಿಸಿ ಎಲ್ಲ ಸೇರಿ ಅತ್ಯಾಚಾರ ಮಾಡಿರ್ತಾರೆ. ನಂತರ ನಶೆಯಲ್ಲಿದ್ದ ರಾಧಿಕಳ ತಂಗಿಯನ್ನ ಬೇಕಂತಲೇ ಸ್ಪೀಡ್ ಆಗಿ ಬರ್ತಿದ್ದ ಲಾರಿಗೆ ಅಡ್ಡ ತಳ್ಳಿ ಸಾಯುವ ಹಾಗೆ ಮಾಡಿರ್ತಾರೆ. ಸೊ ತನ್ನ ತಂಗಿಯ ಸಾವಿಗೆ ಸೇಡನ್ನ ತೀರಿಸಿಕೊಳ್ಳೋದಕ್ಕೆ ದೀಪಕ್ ನನ್ನ ಕೊಲೆ ಮಾಡ್ಬೇಕು ಅಂತ ರಾಧಿಕಾ ಪ್ರಯತ್ನ ಪಡ್ತಿರ್ತಾಳೆ. ಎಲ್ಲಿಗೆ ಸೀನ್ ಕಟ್ಟಾಗಿ ಮರುದಿನ ಬೆಳಿಗ್ಗೆ ಪೊಲೀಸರು ದೀಪಕ್ ನ ಮನೆಗೆ ಹೋಗಿ ಚೆಕ್ ಮಾಡಿದಾಗ ಅವನ ಪರ್ಸನಲ್ ಲ್ಯಾಪ್ಟಾಪ್ ಸಿಗುತ್ತೆ. ಲ್ಯಾಪ್ಟಾಪ್ ಅನ್ನ ಓಪನ್ ಮಾಡಿದಾಗ ಒಂದು ವಿಡಿಯೋದಲ್ಲಿ ಶಾಕಿಂಗ್ಲಿ 4 ಜನ ಹುಡುಗರು ಸೇರಿ ಒಬ್ಬಳು ಹುಡುಗಿ ಮೇಲೆ ಅತ್ಯಾಚಾರ ಮಾಡ್ತಿರ್ತಾರೆ. ಹಾಗೂ ಆ ವಿಡಿಯೋದಲ್ಲಿ ಆಗ ಟೀನೇಜರ್ಸ್ ಆಗಿದ್ದ ಆ ಹುಡುಗರು ಬೇರೆ ಯಾರು ಅಲ್ಲ, ಈಗ ಕೊಲೆಯಾಗಿರುವ ದೀಪಕ್, ಕಿರಣ್ ಹಾಗೂ ಜಾನ್ ಜೊತೆ ಮತ್ತೊಬ್ಬ ಹುಡುಗ ಇರ್ತಾನೆ. ಈಗ ಆ ವಿಡಿಯೋದ ಡೇಟ್ ಅನ್ನ ಚೆಕ್ ಮಾಡಿದಾಗ ಅದು ಸುಮಾರು 8 ವರ್ಷಗಳ ಹಿಂದೆ ರೆಕಾರ್ಡ್ ಮಾಡಿರುವ ವಿಡಿಯೋ ಅಂತ ಕನ್ಫರ್ಮ್ ಆಗುತ್ತೆ. ಹಾಗೂ ವಿಡಿಯೋದಲ್ಲಿದ್ದ ಆ ಹುಡುಗಿಯ ಫೋಟೋವನ್ನ ಕಲೆಕ್ಟ್ ಮಾಡ್ಕೊಂಡು ಡೀಟೇಲ್ಸ್ ಅನ್ನ ಗ್ಯಾದರ್ ಮಾಡಿದಾಗ ಗೊತ್ತಾಗುತ್ತೆ ಆ ಹುಡುಗಿ ಹೆಸರು ಕಲ್ಯಾಣಿ ಅಂತ. ಈಗ ಚೆಕ್ ಮಾಡಿದಾಗ ಗೊತ್ತಾಗುತ್ತೆ ಆ ವಿಡಿಯೋದಲ್ಲಿದ್ದ 4 ಜನ ಹುಡುಗರು ಕೂಡ ಆ ಸಮಯದಲ್ಲಿ ಹಿಲ್ ವ್ಯಾಲಿ ಸ್ಕೂಲ್ ನಲ್ಲಿ ಓದ್ತಿದ್ರು ಅಂತ. ಈಗ ಆ ಸ್ಕೂಲ್ಗೆ ಹೋಗಿ ವಿಚಾರಿಸಿದಾಗ ಗೊತ್ತಾಗುತ್ತೆ ವಿಡಿಯೋದಲ್ಲಿರುವ ಆ 4ನೇ ಹುಡುಗನ ಹೆಸರು ಅಲ್ತಾಫ್ ಹಾಗೂ ಆತ ಕೂಡ ಇದೇ ಸ್ಕೂಲ್ ನಲ್ಲೇ ಓದ್ತಿದ್ದ ಅಂತ. ಈಗ ಮತ್ತಷ್ಟು ಚೆಕ್ ಮಾಡಿದಾಗ ಗೊತ್ತಾಗುತ್ತೆ ಕಲ್ಯಾಣಿ ಮೇಲೆ ಅತ್ಯಾಚಾರ ಆದ ನಂತರ ಕಲ್ಯಾಣಿ ಆ 4 ಜನರ ಮೇಲೆ ಕಂಪ್ಲೇಂಟ್ ಅನ್ನ ಕೂಡ ಕೊಟ್ಟಿದ್ಲು. ಆದ್ರೆ ಆಗ ಆಫೀಸರ್ ಆಗಿದ್ದ ಸೆಲ್ವರಾಜ್ ಲಂಚದ ಆಸೆಗೆ ಸ್ಕೂಲ್ನವರ ಜೊತೆ ಸೇರ್ಕೊಂಡು ಈ ಕೇಸನ್ನ ಮುಚ್ಚಿ ಹಾಕಿದ್ದ ಅಂತ. ಈಗ ಕಲ್ಯಾಣಿ ಬಗ್ಗೆ ವಿಚಾರಿಸಿದಾಗ ಗೊತ್ತಾಗೋದೇನು ಅಂದ್ರೆ ಕಲ್ಯಾಣಿ ತನ್ನ ಮೇಲೆ ಅತ್ಯಾಚಾರ ಆದ ನಂತರ ಈ ಊರನ್ನೇ ಬಿಟ್ಟು ಹೋದ್ಲು ಅಂತ. ಈಗ ಕಲ್ಯಾಣಿ ಯಾರು ಅಂತ ಚೆಕ್ ಮಾಡಿದಾಗ ರಿವೀಲ್ ಆಗುವ ಮತ್ತೊಂದು ಟ್ವಿಸ್ಟ್ ಏನ್ ಗೊತ್ತಾ, ಕಲ್ಯಾಣಿ ಬೇರೆ ಯಾರು ಅಲ್ಲ, ಈಗ ರಿಪೋರ್ಟರ್ ಆಗಿ ಕೆಲಸ ಮಾಡ್ತಿರುವ ಶ್ರದ್ಧಾ. ಈ ಕಡೆ ಕಲ್ಯಾಣಿಗೆ ಅಂದ್ರೆ ಶ್ರದ್ಧಾಗೆ ಒಂದು ಅನ್ನೋನ್ ನಂಬರ್ ನಿಂದ ಮೆಸೇಜ್ ಬರ್ತಿದ್ದ ಹಾಗೆ ತನ್ನ ಲಗೇಜ್ ಅನ್ನ ಪ್ಯಾಕ್ ಮಾಡ್ಕೊಂಡು ಹೊರಡ್ತಾಳೆ.
ಮಾಡ್ತಾಳೆ. ಈಗ ಸ್ಟಾಲಿನ್ ಕಲ್ಯಾಣಿ ಸ್ಟೇ ಮಾಡಿದ ರೂಮ್ಗೆ ಹೋಗಿ ಚೆಕ್ ಮಾಡಿದಾಗ ಅಲ್ಲಿ ಅವಳ ಫ್ರೆಂಡ್ ಆಗಿರುವ ಸೆಲ್ವಿ ಸಿಗ್ತಾಳೆ. ಈ ಕಡೆ ಮತ್ತೊಂದು ಪೊಲೀಸರ ಟೀಮ್ ಆ ವಿಡಿಯೋದಲ್ಲಿದ್ದ ಅಲ್ತಾಫ್ ಎಂಬ ಮತ್ತೊಬ್ಬ ಹುಡುಗನನ್ನ ಪತ್ತೆ ಮಾಡಿರ್ತಾರೆ. ಈತ ಕೂಡ ಪೊಲಿಟಿಷಿಯನ್ ನ ಮಗನೇ ಆಗಿದ್ದ ಕಾರಣ ಸ್ಟಾಲಿನ್ ಇವನನ್ನ ಕಸ್ಟಡಿಗೆ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಸ್ಟಾಲಿನ್ ಎಲ್ಲವನ್ನ ಎಕ್ಸ್ಪ್ಲೇನ್ ಮಾಡಿ ನಿನ್ನ ಪ್ರಾಣಕ್ಕೆ ಅಪಾಯ ಇದೆ ಅಂತ ಎಷ್ಟೇ ಹೇಳಿದ್ರು ಕೂಡ ಆರೋಗೆಂಟ್ ಆಗಿ ನನ್ಗೇನು ಕೂಡ ಆಗೋದಿಲ್ಲ ಅಂತ ಹೇಳಿ ಹೊರಟು ಹೋಗ್ತಾನೆ. ಈಗ ಸ್ಟಾಲಿನ್ಗೆ ಒಂದು ವಿಷಯ ಫ್ಲಾಶ್ ಆಗುತ್ತೆ. ಆ ದಿನವೇ ಶನಿವಾರ ಆಗಿದ್ದ ಕಾರಣ ಖಂಡಿತ ಆ ಸೀರಿಯಲ್ ಕಿಲ್ಲರ್ ಇವನನ್ನ ಕೂಡ ಕೊಲೆ ಮಾಡ್ತಾನೆ ಅಂತ. ಸೊ ಆತ ಅಲ್ತಾಫ್ ನನ್ನ ಕೊಲೆ ಮಾಡೋದಕ್ಕೆ ಅಂತ ಬಂದಾಗ ಅರೆಸ್ಟ್ ಮಾಡಬೇಕು ಅಂತ ಫಾಲೋ ಮಾಡೋದಕ್ಕೆ ಶುರು ಮಾಡ್ತಾರೆ. ಏಕೆ ಅಲ್ತಾಫ್ ನನ್ನೇ ಫಾಲೋ ಮಾಡ್ತಾ ಮತ್ತೆ ಆ ವಿಡಿಯೋವನ್ನ ನೋಡಿದಾಗ ಸ್ಟಾಲಿನ್ಗೆ ಮತ್ತೊಂದು ವಿಷಯ ಗೊತ್ತಾಗುತ್ತೆ. ಅದೇನಂದ್ರೆ ಆ ವಿಡಿಯೋದಲ್ಲಿ ರೆಕಾರ್ಡ್ ಆಗಿರೋದೇನೋ 4 ಜನ ಹುಡುಗರೇ, ಆದ್ರೆ ಆ ವಿಡಿಯೋವನ್ನ ರೆಕಾರ್ಡ್ ಮಾಡ್ತಿರುವ ಮತ್ತೊಬ್ಬ ಹುಡುಗ ಇದ್ದಾನೆ. ಸೊ ಆ ಕಿಲ್ಲರ್ ಈ ದಿನ ರಾತ್ರಿ ಅಲ್ತಾಫ್ ನನ್ನ ಬಿಟ್ಟು ಆ ಮತ್ತೊಬ್ಬ 5ನೇ ಹುಡುಗನನ್ನ ಕೊಲೆ ಮಾಡಬಹುದು ಅಂತ ತಕ್ಷಣ ಅಲ್ತಾಫ್ ಬಳಿ ಹೋಗಿ ಆ ಹುಡುಗ ಯಾರು ಅಂತ ವಿಚಾರಿಸ್ತಾರೆ. ಈಗ ಅಲ್ತಾಫ್ ನೆನಪಿಸಿಕೊಂಡಾಗ ಆ 5ನೇ ಹುಡುಗನ ಹೆಸರು ಲಿಯೋನ್ ಅಂತ, ಆದ್ರೆ ಆತ ಈಗ ಎಲ್ಲಿದ್ದಾನೆ ಅಂತ ಅಲ್ತಾಫ್ಗೂ ಕೂಡ ಗೊತ್ತಿರೋದಿಲ್ಲ. ಈಗ ಸ್ಟಾಲಿನ್ ತಕ್ಷಣವೇ ತಮ್ಮ ಡೇಟಾ ಬೇಸ್ ಅನ್ನ ಚೆಕ್ ಮಾಡಿ ಆ ಲಿಯೋನ್ ಅನ್ನ ಪತ್ತೆ ಮಾಡಿ ಅಲ್ಲಿಗೆ ಹೋಗೋಷ್ಟರಲ್ಲಿ ಆ ಸೀರಿಯಲ್ ಕಿಲ್ಲರ್ ಅವನನ್ನ ಕೊಲೆ ಮಾಡಿರ್ತಾನೆ. ಈ ಕಡೆ ಪೊಲೀಸರ ಕಸ್ಟಡಿಯಲ್ಲಿದ್ದ ಕಲ್ಯಾಣಿ ತಪ್ಪಿಸಿಕೊಂಡು ಎಸ್ಕೇಪ್ ಆಗಿರ್ತಾಳೆ. ಈಗ ಕೊನೆಯದಾಗಿ ಉಳಿದಿರೋದು ಅಲ್ತಾಫ್ ಮಾತ್ರ. ಖಂಡಿತ ಅವನನ್ನ ಕೂಡ ಕೊಲೆ ಮಾಡ್ತಾನೆ ಅಂತ ಫಾಲೋ ಮಾಡೋದಕ್ಕೆ ಶುರು ಮಾಡ್ತಾರೆ. ಹೀಗೆ ಪೊಲೀಸರು ಫಾಲೋ ಮಾಡ್ತಿರುವಾಗ ಪೊಲೀಸರ ಕೈಯಿಂದ ತಪ್ಪಿಸಿಕೊಂಡಿದ್ದ ಕಲ್ಯಾಣಿ ಅಲ್ತಾಫ್ನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾಳೆ. ಆದ್ರೆ ಅಷ್ಟರಲ್ಲೇ ಅಲ್ಲಿಗೆ ಬಂದ ಸ್ಟಾಲಿನ್ ಅಲ್ತಾಫ್ ನನ್ನ ಕಾಪಾಡಿ ಕಲ್ಯಾಣಿಯನ್ನ ಹಿಡಿತಾನೆ. ಈಗ ಸ್ಟೇಷನ್ಗೆ ಎಳೆದುಕೊಂಡು ಹೋಗಿ ವಿಚಾರಿಸಿದಾಗ ಹೌದು ನಾನೇ ಈ 4 ಜನರನ್ನ ಕೊಲೆ ಮಾಡಿದ್ದು. ಆದ್ರೆ ಸ್ಟಾಲಿನ್ ಕೇಳುವ ಪ್ರಶ್ನೆ ಏನೆಂದ್ರೆ ಆ 5 ಜನ ನಿನ್ನ ಮೇಲೆ ಅತ್ಯಾಚಾರ ಮಾಡ್ತಿರುವಾಗ ನಿನ್ನ ಕಣ್ಣಿಗೆ ಬಟ್ಟೆಯನ್ನ ಕಟ್ಟಿದ್ರು. ಸೊ ಆ ವಿಡಿಯೋದಲ್ಲಿರೋ ಪ್ರಕಾರ ನೀನು ಅವರ ಮುಖವನ್ನೇ ನೋಡಿಲ್ಲ, ಹೀಗಿರುವಾಗ ಅವರೇ ಅತ್ಯಾಚಾರ ಮಾಡಿದ್ದು ಅಂತ ನಿನ್ಗೆ ಗೊತ್ತಾಯ್ತು. ಸರಿ, ನೀನು ಪ್ರತಿಯೊಂದು ಕ್ರೈಮ್ ಸೀನ್ ನಲ್ಲೂ ಒಂದು ಫೋಟೋದ ಮೇಲೆ ಸೆಂಟೆನ್ಸ್ ಅನ್ನ ಬರೆದು ಇಟ್ಟು ಹೋಗ್ತಿದ್ದೆ ಅಲ್ವಾ, ಆ ಕ್ಯಾಮ್ರಾ ಎಲ್ಲಿ ಅಂತ ವಿಚಾರಿಸ್ತಾನೆ. ಅದಕ್ಕೆ ಕಲ್ಯಾಣಿ ಹೇಳ್ತಾಳೆ ಅದು ನನ್ನ ಸ್ಕೂಲ್ ನಲ್ಲಿ ಓದ್ತಿದ್ದ ಒಬ್ಬ ಹುಡುಗನ ಕ್ಯಾಮ್ರಾ ಅಂತ. ಈಗ ಕಿರಣ್ ನ ಕೊಲೆಯಾಗಿತ್ತಲ್ವಾ, ಆ ಜಾಗದಲ್ಲಿ ಸಿಕ್ಕಿದ್ದ ಫಿಂಗರ್ ಪ್ರಿಂಟ್ಸ್ ಅನ್ನ ಚೆಕ್ ಮಾಡಿದಾಗ ಅದು ಕಲ್ಯಾಣಿಯ ಫಿಂಗರ್ ಪ್ರಿಂಟ್ಸ್ ಗೆ ಮ್ಯಾಚ್ ಆಗ್ತಿರೋದಿಲ್ಲ. ಈಗ ಪೊಲೀಸರಿಗೆ ಕನ್ಫರ್ಮ್ ಆಗುತ್ತೆ ಹಾಗಾದ್ರೆ ಕಲ್ಯಾಣಿ ನಿಜವಾದ ಕಿಲ್ಲರ್ ಅಲ್ಲ, ಆಕೆ ಸುಳ್ಳನ್ನ ಹೇಳ್ತಿದ್ದಾಳೆ ಅಂತ. ಜೊತೆಗೆ ಕಲ್ಯಾಣಿ ಬೇಕಂತ ಪೊಲೀಸರು ತನ್ನ ಮೇಲೆ ಅನುಮಾನ ಪಡ್ಲಿ ಅಂತಾನೆ ಅಲ್ತಾಫ್ ಮೇಲೆ ಅಟ್ಯಾಕ್ ಮಾಡಿದ್ಲು ಅಂತ ಅರ್ಥ ಆಗುತ್ತೆ. ಈಗ ಕಲ್ಯಾಣಿಯ ಫ್ರೆಂಡ್ ಆಗಿದ್ದ ಸೆಲ್ವಿಯನ್ನ ವಿಚಾರಿಸಿದಾಗ ಆಕೆ ಹೇಳುವುದೇನಂದ್ರೆ ಸರ್ 2 ತಿಂಗಳ ಹಿಂದೆ ಕಲ್ಯಾಣಿಗೆ ಒಂದು ಲೆಟರ್ ಬಂದಿತ್ತು. ಕಲ್ಯಾಣಿ ಆ ಲೆಟರ್ ನಲ್ಲಿದ್ದ ಅಡ್ರೆಸ್ಗೆ ಹೋದಾಗ ಆಗಲೇ ಜಾನ್ ಸತ್ತು ಹೋಗಿದ್ದ. ನಂತರ ಮತ್ತೆ ಕಿರಣ್ ನ ಕೊಲೆಯಾಗೋದಕ್ಕೂ ಮುಂಚೆ ಅದೇ ವ್ಯಕ್ತಿ ಲೆಟರ್ ಬರ್ದಿದ್ದ. ಕಲ್ಯಾಣಿ ಲೆಟರ್ ನಲ್ಲಿ ಬರ್ದಿದ್ದ ಅಡ್ರೆಸ್ಗೆ ಹೋದಾಗ ಅಲ್ಲಿ ಕಿರಣ್ ಕೂಡ ಕೊಲೆಯಾಗಿದ್ದ. ಹಾಗಾದ್ರೆ ಖಂಡಿತವಾಗಿಯೂ ಕಲ್ಯಾಣಿಗೆ ಆ ಕಿಲ್ಲರ್ ಯಾರು ಅಂತ ಗೊತ್ತಿರುತ್ತೆ, ಬೇಕಂತಲೇ ಅವನನ್ನ ಕವರ್ ಅಪ್ ಮಾಡೋದಕ್ಕೆ ಈ ರೀತಿ ನಾಟಕ ಮಾಡ್ತಿರ್ತಾಳೆ. ಈಗ ಕ್ರೈಮ್ ಸ್ಪಾಟ್ ನಲ್ಲಿ ಸಿಕ್ತಿದ್ದ ಫೋಟೋಸ್ ಗಳನ್ನ ಚೆಕ್ ಮಾಡಿದಾಗ ರಿವೀಲ್ ಆಗುವ ಟ್ವಿಸ್ಟ್ ಏನ್ ಗೊತ್ತಾ, ಆ ಫೋಟೋಸ್ ಗಳನ್ನ ಕ್ಲಿಕ್ ಮಾಡ್ತಿದ್ದ ಕ್ಯಾಮ್ರಾ ಬೇರೆ ಯಾರು ಅಲ್ಲ, ಸ್ಟಾಲಿನ್ ನ ಸ್ಟೆಪ್ ಬ್ರದರ್ದೆ. ಸ್ನೇಹಿತರೆ, ಸ್ಟಾಲಿನ್ ನ ತಂದೆ ಒಂದು ದಿನ ಜಾರ್ಜ್ಗೆ ಇನ್ಸ್ಟೆಂಟ್ ಕ್ಯಾಮ್ರಾವನ್ನ ಗಿಫ್ಟ್ ಆಗಿ ಕೊಟ್ಟಿರ್ತಾರೆ. ಸೊ ಆ ಕ್ಯಾಮ್ರಾದಲ್ಲಿ ಫೋಟೋಸ್ ಗಳನ್ನ ಕ್ಲಿಕ್ ಮಾಡ್ತಿರುವಾಗ ಕಲ್ಯಾಣಿ ಫ್ರೆಂಡ್ ಆಗಿ ಅವಳ ಫೋಟೋಸ್ ಗಳನ್ನ ಕೂಡ ಕ್ಲಿಕ್ ಮಾಡಿರ್ತಾನೆ. ನಂತರ ಕಲ್ಯಾಣಿ ಏನಾದ್ಲು ಅಂತ ಗೊತ್ತಿರೋದಿಲ್ಲ, ಆದ್ರೆ ಒಂದು ದಿನ ಸ್ಕೂಲ್ ನ ವಾರ್ಡನ್ ಇವನನ್ನ ಕರೆದುಕೊಂಡು ಹೋಗಿ ಒಂದು ರೂಮ್ ನಲ್ಲಿ ಗೋಡೆಗಳ ಫೋಟೋಸ್ ಗಳನ್ನ ತೆಗೆಸಿರ್ತಾನೆ. ಆ ಗೋಡೆಗಳ ಮೇಲೆ ಯಾರೋ ಒಬ್ಬ ಹುಡುಗ ಮೊದಲು ಜಾನ್ ನನ್ನ ಕೊಲೆ ಮಾಡ್ತೀನಿ, ನಂತರ ಕಿರಣ್ ನನ್ನ ಕೊಲೆ ಮಾಡ್ತೀನಿ ಹಾಗೂ ಅಲ್ತಾಫ್ ನನ್ನ ಕೂಡ ಕೊಲೆ ಮಾಡ್ತೀನಿ ಅಂತ ವಿಚಿತ್ರವಾಗಿ ಬರೆದಿರ್ತಾನೆ. ಈಗ ಸ್ಟಾಲಿನ್ ಜಾರ್ಜ್ಗೆ ಆ ರೂಮ್ ನಲ್ಲಿ ಸ್ಟೇ ಮಾಡ್ತಿದ್ದ ಹುಡುಗನ ಹೆಸರೇನು ಅಂತ ವಿಚಾರಿಸಿದಾಗ ಜಾರ್ಜ್ ಅವನ ಹೆಸರು ನಿರ್ಮಲ್ ಅಂತ ಹೇಳ್ತಾನೆ. ಸ್ನೇಹಿತರೆ, ಶ್ರೀಮಂತರ ಮಕ್ಕಳಾಗಿದ್ದ ಜಾನ್, ಕಿರಣ್, ಅಲ್ತಾಫ್ ಹಾಗೂ ಮುಂತಾದವರು ನಿರ್ಮಲ್ಗೆ ತುಂಬಾನೇ ರ್ಯಾಗ್ ಮಾಡ್ತಿರ್ತಾರೆ. ನಿರ್ಮಲ್ಗೆ ಆ ರ್ಯಾಗಿಂಗ್ ಅನ್ನ ತಡೆದುಕೊಳ್ಳೋದಕ್ಕೆ ಸಾಧ್ಯವಾಗದೆ ತನ್ನ ತಾಯಿಗೆ ಕಾಲ್ ಮಾಡಿ ತುಂಬಾನೇ ಹತ್ತಿರ್ತಾನೆ. ಆದ್ರೆ ನಿರ್ಮಲ್ ನನ್ನ ಜಾಸ್ತಿ ಕೇರ್ ಮಾಡದ ಅವನ ತಾಯಿ ಅವನ ಮಾತನ್ನ ಇಗ್ನೋರ್ ಮಾಡಿ ಫೋನ್ ಅನ್ನ ಕಟ್ ಮಾಡಿರ್ತಾಳೆ. ಈ ಕಡೆ ಅಲ್ತಾಫ್ ನೋಡಿದ್ರೆ ಪೊಲೀಸರ ಕಣ್ ತಪ್ಪಿಸಿ ತನ್ನ ಲವರ್ ನನ್ನ ಮೀಟ್ ಮಾಡೋದಕ್ಕೆ ಅಂತ ಹೋಗಿರ್ತಾನೆ. ಹೀಗೆ ಇಬ್ಬರು ರೊಮ್ಯಾನ್ಸ್ ಮಾಡಿ ಇವನ ಲವರ್ ವಾಶ್ರೂಮ್ಗೆ ಅಂತ ಹೋದಾಗ ಆ ಕಿಲ್ಲರ್ ಅಲ್ಲಿಗೆ ಬಂದು ಅಲ್ತಾಫ್ ನನ್ನ ಕೂಡ ಕೊಲೆ ಮಾಡಿಬಿಡ್ತಾನೆ. ಸ್ವಲ್ಪ ಸಮಯದ ನಂತರ ಆ ಕಿಲ್ಲರ್ ಅಲ್ತಾಫ್ ನನ್ನ ಕೂಡ ಕೊಲೆ ಮಾಡ್ದ ಅಂತ ಗೊತ್ತಾಗ್ತಿದ್ದ ಹಾಗೆ ಸ್ಟಾಲಿನ್ ಹಾಗೂ ಅವನ ಟೀಮ್ಗೆ ತುಂಬಾನೇ ಶಾಕ್ ಆಗಿ ತಕ್ಷಣ ಓಡಿ ಬರ್ತಾರೆ. ಈಗ ಸ್ಟಾಲಿನ್
ಮತ್ತಷ್ಟು ಸಿಟ್ಟಾಗಿ ಕಲ್ಯಾಣಿ ಬಳಿ ಹೋಗಿ ಆ ನಿರ್ಮಲ್ ಯಾರು, ಅವನಿಗೂ ನಿನ್ಗೂ ಏನ್ ಸಂಬಂಧ ಅಂತ ವಿಚಾರಿಸಿದಾಗ ಒಂದು ಫ್ಲಾಶ್ ಬ್ಯಾಕ್ ಅನ್ನ ಹೇಳ್ತಾಳೆ. ಸ್ನೇಹಿತರೆ, ಹಿಲ್ ವ್ಯಾಲಿ ಸ್ಕೂಲ್ ನಿಂದ ಸ್ವಲ್ಪ ದೂರದಲ್ಲಿ ಕಲ್ಯಾಣಿ ತಂದೆ ಒಂದು ಅಂಗಡಿಯನ್ನ ರನ್ ಮಾಡ್ತಿರ್ತಾನೆ. ಅದೇ ಸ್ಕೂಲ್ ನಲ್ಲಿ ಓದ್ತಿದ್ದ ನಿರ್ಮಲ್ ಒಂದು ದಿನ ಕಲ್ಯಾಣಿಯ ಅಂಗಡಿಗೆ ಏನನ್ನೋ ಪರ್ಚೇಸ್ ಮಾಡೋದಕ್ಕೆ ಅಂತ ಬಂದು ಅವಳ ಜೊತೆ ಫ್ರೆಂಡ್ ಆಗ್ತಾನೆ. ಸ್ನೇಹಿತರೆ, ಇಲ್ಲಿ ಗೊತ್ತಾಗುವ ಮತ್ತೊಂದು ವಿಷಯವೇನೆಂದ್ರೆ ನಿರ್ಮಲ್ ನೋಡೋದಕ್ಕೆ ಹುಡುಗನ ರೀತಿ ಇದ್ರೂ ಕೂಡ ಅವನ ಬಿಹೇವಿಯರ್ ಹುಡುಗಿ ರೀತಿನೇ ಇರುತ್ತೆ. ನಿರ್ಮಲ್ ಕಲ್ಯಾಣಿಯನ್ನ ತನ್ನ ಸ್ವಂತ ಅಕ್ಕನ ರೀತಿ ಟ್ರೀಟ್ ಮಾಡ್ತಾ ಅವಳ ಜೊತೆ ತುಂಬಾನೇ ಫ್ರೆಂಡ್ ಆಗ್ತಾನೆ. ಹೀಗೇನೆ ಒಂದು ದಿನ ಇವರಿಬ್ಬರು ಆಟವಾಡ್ತಿರುವಾಗ ಕೊಲೆಯಾಗಿರುವ 5 ಜನ ಹುಡುಗರು ಅಲ್ಲಿಗೆ ಬಂದು ಇವರಿಗೆ ರ್ಯಾಗ್ ಮಾಡ್ತಾರೆ. ಅವರು ಪದೇ ಪದೇ ನಿರ್ಮಲ್ಗೆ ತೊಂದರೆ ಕೊಡ್ತಿದ್ದಾರೆ ಅಂತ ಕಲ್ಯಾಣಿಗೆ ತುಂಬಾನೇ ಕೋಪ ಬಂದು ಒಬ್ಬ ಹುಡುಗನ ಕೆನ್ನೆಗೆ ಹೊಡೆದು ಬಿಡ್ತಾಳೆ. ಹೀಗೆ ಕಲ್ಯಾಣಿ ಎಲ್ಲರ ಮುಂದೆ ನಮ್ಗೇನೆ ಅವಮಾನ ಮಾಡಿದ್ಲು ಅಂತ ಕಲ್ಯಾಣಿ ತಂದೆ ಅಂಗಡಿಯಲ್ಲಿ ಇಲ್ಲದಿರುವಾಗ 5 ಜನ ಅಲ್ಲಿಗೆ ಹೋಗ್ತಾರೆ. ಕಲ್ಯಾಣಿ ಮೇಲೆ ಎಲ್ಲ ಸೇರ್ಕೊಂಡು ಅಟ್ಯಾಕ್ ಮಾಡಿ ನಂತರ ಅವಳ ಮುಖಕ್ಕೆ ಬಟ್ಟೆ ಕಟ್ಟಿ ಒಬ್ಬೊಬ್ಬರೇ ಅತ್ಯಾಚಾರ ಮಾಡ್ತಾರೆ. ಸ್ವಲ್ಪ ಸಮಯದ ನಂತರ ಕಲ್ಯಾಣಿಯನ್ನ ಮೀಟ್ ಮಾಡೋದಕ್ಕೆ ಅಂತ ಅಲ್ಲಿಗೆ ಬಂದ ನಿರ್ಮಲ್ ಈ 5 ಜನ ಮಾಡಿರುವ ಕೆಲಸ ನೋಡಿ ತುಂಬಾನೇ ಶಾಕ್ ಆಗ್ತಾನೆ. ನಂತರ ಒಳಗಡೆ ಬಂದು ಕಲ್ಯಾಣಿಗೆ ಬಟ್ಟೆ ಕೊಟ್ಟು ನಿರ್ಮಲ್ ತುಂಬಾನೇ ಹತ್ತಿರ್ತಾನೆ. ಈಗ ಪ್ರೆಸೆಂಟ್ ನಲ್ಲಿ ಕಲ್ಯಾಣಿ ಹೇಳೋದೇನಂದ್ರೆ, ಸರ್ ಅಂದೆ ನಾನು ನಿರ್ಮಲ್ ನನ್ನ ಕೊನೆಯದಾಗಿ ನೋಡಿದ್ದು. ನಂತರ ಆತ ಏನಾದ, ಎಲ್ಲಿಗೆ ಹೋದ ಅಂತ ಗೊತ್ತಿಲ್ಲ. ನಾನು ಕೂಡ ಆ ಊರನ್ನ ಬಿಟ್ಟು ಇಲ್ಲಿಗೆ ಬಂದು ಬಿಟ್ಟೆ ಅಂತ ಹೇಳ್ತಾಳೆ. ಈಗ ಸ್ಟಾಲಿನ್ಗೆ ರಿವೀಲ್ ಆಗುವ ಮತ್ತೊಂದು ಟ್ವಿಸ್ಟ್ ಏನಂದ್ರೆ, ಕೊನೆಯದಾಗಿ ಕೊಲೆಯಾಗಿರುವ ಅಲ್ತಾಫ್ನ ಬಾಡಿ ಬಳಿ ಒಂದು ಗಡಿಯಾರ ಸಿಕ್ಕಿರುತ್ತೆ. ಅಂದ್ರೆ ಖಂಡಿತ ಆ ಸೀರಿಯಲ್ ಕಿಲ್ಲರ್ ಮತ್ತೊಬ್ಬ ವ್ಯಕ್ತಿಯನ್ನ ಕೊಲೆ ಮಾಡ್ತಾನೆ ಅಂತ ಕನ್ಫರ್ಮ್ ಆಗುತ್ತೆ. ಈಗ ಸ್ಟಾಲಿನ್ ತಕ್ಷಣವೇ ಕೊಲೆಯಾಗಿರುವ ಆ 5 ಜನ ಹುಡುಗರು ಓದ್ತಿದ್ದ ಸ್ಕೂಲ್ಗೆ ಹೋಗಿ ಪ್ರಿನ್ಸಿಪಲ್ಗೆ ಹೆದರಿಸಿ ವಿಚಾರಿಸ್ತಾನೆ. ಸ್ನೇಹಿತರೆ, ಈಗ ಗೊತ್ತಾಗೋದೇನು ಅಂದ್ರೆ, ತನ್ನ ಮೇಲೆ ಅತ್ಯಾಚಾರ ಆಗಿದೆ ಅಂತ ಕಲ್ಯಾಣಿ ಕಂಪ್ಲೇಂಟ್ ಕೊಟ್ಟಾಗ ಆ ಕೇಸನ್ನ ಇನ್ವೆಸ್ಟಿಗೇಟ್ ಮಾಡೋದಕ್ಕೆ ಸೆಲ್ವರಾಜ್ ಎಂಬ ಆಫೀಸರ್ ಬಂದಿರ್ತಾನೆ. ಈಗ ಆ ಕೇಸ್ ನಲ್ಲಿ ನಿರ್ಮಲ್ಲೆ ಐ ವಿಟ್ನೆಸ್ ಅಂತ ಗೊತ್ತಾಗ್ತಿದ್ದ ಹಾಗೆ ಪ್ರಿನ್ಸಿಪಲ್ ತುಂಬಾನೇ ಶಾಕ್ ಆಗ್ತಾನೆ. ಸರ್, ಈ ಕೇಸ್ ಹೊರಗಡೆ ಬಂದ್ರೆ ನಮ್ಮ ಸ್ಕೂಲ್ ನ ಮಾನ ಮರ್ಯಾದೆ ಹಾಳಾಗಿ ಹೋಗುತ್ತೆ. ಸರ್, ಆ ಹುಡುಗರ ಪೇರೆಂಟ್ಸ್ ಕಡೆಯಿಂದ ನೀವು ಕೇಳಿದಷ್ಟು ದುಡ್ಡನ್ನ ಕೊಡಿಸ್ತೀನಿ ಅಂತ 5 ಜನ ಹುಡುಗರ ಪೇರೆಂಟ್ಸ್ ಅನ್ನ ಕರೆಸಿ ಇವನಿಗೆ ಲಂಚ ಕೊಡಿಸಿರ್ತಾನೆ. ನಂತರ ಐ ವಿಟ್ನೆಸ್ ಆಗಿರುವ ನಿರ್ಮಲ್ಗೆ ಹೆದರಿಸಿ ಸುಮ್ಮನಾಗಿಸ್ಬೇಕು ಅಂತ ಅವನ ರೂಮ್ಗೆ ಹೋದಾಗ ಗೋಡೆ ಮೇಲೆ 5 ಜನರನ್ನ ಕೊಲೆ ಮಾಡ್ತೀನಿ ಅಂತ ಬರ್ದಿರ್ತಾನೆ. ಸ್ನೇಹಿತರೆ, ಈಗ ರಿವೀಲ್ ಆಗುವ ಟ್ವಿಸ್ಟ್ ಏನಂದ್ರೆ, ಅಲ್ತಾಫ್ ನನ್ನ ಕೊಲೆ ಮಾಡಿದ ನಂತರ ಇದೆಲ್ಲ ಕೂಡ ಗೊತ್ತಿದ್ರೂನು ಸುಮ್ಮನೆ ಇದ್ದ ಮತ್ತೊಬ್ಬ ವ್ಯಕ್ತಿಯನ್ನ ಕೊಲೆ ಮಾಡ್ತೀನಿ ಅಂತ ನಿರ್ಮಲ್ ಬರ್ದಿರ್ತಾನೆ. ಈಗ ಸ್ಟಾಲಿನ್ ಕಲ್ಯಾಣಿಯ ಕೇಸನ್ನ ಇನ್ವೆಸ್ಟಿಗೇಷನ್ ಮಾಡಿದ ಕರಪ್ಟೆಡ್ ಪೊಲೀಸ್ ಆಫೀಸರ್ ಸೆಲ್ವರಾಜ್ ನ ಬಳಿ ಹೋದಾಗ ಮತ್ತೊಂದು ಶಾಕಿಂಗ್ ಟ್ವಿಸ್ಟ್ ರಿವೀಲ್ ಆಗುತ್ತೆ. ಅದೇನಂದ್ರೆ, ಕಲ್ಯಾಣಿಯ ಘಟನೆಯಾದ ನಂತರ ನಿರ್ಮಲ್ ಎತ್ತರವಾಗಿ ಕ್ಲಾಕ್ ಟವರ್ ಗೆ ಹೋಗಿ ಮೇಲಿನಿಂದ ಕೆಳಗಡೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡು ಸತ್ತು ಹೋಗಿರ್ತಾನೆ. ಇಷ್ಟು ದಿನ ನಿರ್ಮಲ್ಲೆ ಸೀರಿಯಲ್ ಕಿಲ್ಲರ್ ಅಂದುಕೊಂಡಿದ್ದ ಸ್ಟಾಲಿನ್ಗೆ ಆತ ಆವತ್ತೇ ಸತ್ತೋದ ಅಂತ ಗೊತ್ತಾಗಿ ಮತ್ತಷ್ಟು ಶಾಕ್ ಆಗುತ್ತೆ. ಹಾಗಾದ್ರೆ ನಿಜವಾದ ಕಿಲ್ಲರ್ ಯಾರು ಅಂತ ಸ್ಟಾಲಿನ್ ಯೋಚನೆ ಮಾಡಿದಾಗ ಒಂದು ಹೆಸರು ಫ್ಲಾಶ್ ಆಗುತ್ತೆ, ಹಾಗೂ ಅದೇ ನಿರ್ಮಲ್ನ ತಾಯಿ ವಿಮಲಾ. ಸ್ನೇಹಿತರೆ, ಈಗ ನಿರ್ಮಲ್ನ ತಾಯಿ ವಿಮಲಾಳನ್ನ ತೋರಿಸಿ ಒಂದು ಫ್ಲಾಶ್ ಬ್ಯಾಕ್ ಅನ್ನ ತೋರಿಸಲಾಗುತ್ತೆ. ಸ್ನೇಹಿತರೆ, ಈಕೆ ಗಂಡ ತುಂಬಾನೇ ಸಾಲ ಮಾಡಿಕೊಂಡು ಅದನ್ನ ತೀರಿಸೋದಕ್ಕೆ ಸಾಧ್ಯವಾಗದೆ ಆತ್ಮಹತ್ಯೆ ಮಾಡಿಕೊಂಡು ಸತ್ತು ಹೋಗಿರ್ತಾನೆ. ಪ್ರತಿದಿನ ಸಾಲ ಕೊಟ್ಟವರು ಮನೆಗೆ ಬಂದು ನಮ್ಮ ಸಾಲವನ್ನ ವಾಪಸ್ ತೀರಿಸಿ ಅಂತ ತುಂಬಾನೇ ಟಾರ್ಚರ್ ಮಾಡ್ತಿರ್ತಾರೆ. ಸೊ ಪ್ರತಿದಿನ ಈ ಗಲಾಟೆ ನೋಡಿ ತುಂಬಾನೇ ಹೆದರಿಕೊಳ್ತಿದ್ದ ತನ್ನ ಮಗನನ್ನ ವಿಮಲಾ ಹಾಸ್ಟೆಲ್ಗೆ ಅಂದ್ರೆ ಆ ಸ್ಕೂಲ್ಗೆ ಸೇರಿಸಿರ್ತಾಳೆ. ನಿರ್ಮಲ್ ಆ ಸ್ಕೂಲ್ಗೆ ಸೇರಿದ ನಂತರ ಆ 5 ಜನ ಹುಡುಗರು ರ್ಯಾಗ್ ಮಾಡಿ ತೊಂದರೆ ಕೊಡ್ತಿದ್ರಲ್ವಾ. ಸೊ ನಿರ್ಮಲ್ ಪ್ರತಿದಿನ ಅಳ್ತಾ ಇದನ್ನೇ ತನ್ನ ತಾಯಿಗೆ ಕಾಲ್ ಮಾಡಿ ಇನ್ಫಾರ್ಮ್ ಮಾಡ್ತಿರ್ತಾನೆ. ಆದ್ರೆ ಈ ಕಡೆ ವಿಮಲಾ ಸಾಲ ತೀರಿಸೋದಕ್ಕೆ ಸಾಧ್ಯವಾಗದೆ ತುಂಬಾನೇ ಕಷ್ಟಪಡ್ತಿದ್ದ ಕಾರಣ ತನ್ನ ಮಗನ ಮೇಲೆ ಫೋಕಸ್ ಮಾಡದೆ ಅವನ ಮಾತನ್ನ ಇಗ್ನೋರ್ ಮಾಡ್ತಾಳೆ. ಕೊಲೆಯಾಗಿರುವ ಆ 5 ಜನ ಹುಡುಗರು ತನಗೆ ತುಂಬಾನೇ ತೊಂದರೆ ಕೊಡ್ತಿದ್ದ ಕಾರಣ ಕೋಪದಲ್ಲಿ ಅವರನ್ನ ಕೊಲೆ ಮಾಡ್ತೀನಿ ಅಂತ ತನ್ನ ರೂಮ್ ನ ಗೋಡೆ ಮೇಲೆ ಬರೆದಿರ್ತಾನೆ. ಈ ವಿಷಯ ಪ್ರಿನ್ಸಿಪಲ್ಗೆ ಗೊತ್ತಾಗ್ತಿದ್ದ ಹಾಗೆ ವಿಮಲಾಳನ್ನ ಕರೆಸಿ, ನಿಮ್ಮ ಮಗ ಒಬ್ಬ ಹುಚ್ಚ ನೋಡಿ, ಹೇಗೆಲ್ಲ ಕೊಲೆ ಮಾಡ್ತೀನಿ ಅಂತ ಗೋಡೆ ಮೇಲೆ ಬರ್ದಿದ್ದಾನೆ ಅಂತ ಬೈದು ಅವನಿಗೆ ಟಿಸಿ ಕೊಟ್ಟು ಕಳುಹಿಸಿ ಬಿಟ್ಟಿರ್ತಾರೆ. ತನ್ನ ಮನೆಗೆ ಬಂದ ನಂತರ ನಿಜವಾಗಿಯೂ ನಡೆದದ್ದೇನೋ ಆ 5 ಜನ ಸೇರ್ಕೊಂಡು ಕಲ್ಯಾಣಿಗೆ ಏನ್ ಮಾಡಿದ್ರು ಅಂತ ಹೇಳೋದಕ್ಕೆ ಪ್ರಯತ್ನ ಪಡ್ತಾನೆ. ಆದ್ರೆ ಮೊದಲೇ ಸಾಲ ತೀರ್ಸೋದಕ್ಕಾಗದೆ ತುಂಬಾನೇ ಪ್ರಾಬ್ಲಮ್ ನಲ್ಲಿದ್ದ ವಿಮಲಾ ತನ್ನ ಮಗನ ಮಾತನ್ನ ಕೇಳದೆ ಅವನಿಗೇನೆ ಸರಿಯಾಗಿ ಬೈದು ಬಿಡ್ತಾಳೆ. ಸೊ ಇದನ್ನೆಲ್ಲ ಕೇಳಿ ತುಂಬಾನೇ ಎಮೋಷನಲ್ ಆದ ನಿರ್ಮಲ್, ಯಾರು ಕೂಡ ನನ್ನನ್ನ ಅರ್ಥ ಮಾಡಿಕೊಳ್ತಿಲ್ಲ ಅಂತ ವಾಚ್ ಟವರ್ ನ ಮೇಲಿನಿಂದ ಕೆಳಗಡೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡು ಸತ್ತು ಹೋಗಿರ್ತಾನೆ. ಈಗ ಪ್ರೆಸೆಂಟ್ ನಲ್ಲಿ ಸ್ಟಾಲಿನ್ ನಿರ್ಮಲ್ ನ ಒಂದಷ್ಟು ಬರೆದಿರುವ ವಸ್ತುಗಳನ್ನ ನೋಡಿ ತುಂಬಾನೇ ಶಾಕ್ ಆಗ್ತಾನೆ. ಈಗ ಕೊನೆಯದಾಗಿ ಕೊಲೆಯಾಗಿರುವ ಅಲ್ತಾಫ್ ನ ಬಾಡಿ ಪಕ್ಕ
ಪಕ್ಕದಲ್ಲಿ ಒಂದು ಗಡಿಯಾರ ಇತ್ತು ಅಲ್ವಾ. ಸೊ ವಿಮಲ ಬಿಟ್ಟಿರುವ ಕ್ಲೂ ಪ್ರಕಾರ ತನ್ನ ಕೊನೆಯ ಟಾರ್ಗೆಟ್ ಅನ್ನ ತನ್ನ ಮಗ ಆತ್ಮಹತ್ಯೆ ಮಾಡಿಕೊಂಡ ವಾಚ್ ಟವರ್ ಬಳಿ ಕೊಲೆ ಮಾಡಬಹುದು ಅಂತ ತಕ್ಷಣ ಅಲ್ಲಿಗೆ ಹೋಗ್ತಾನೆ. ಸ್ನೇಹಿತರೆ, ಈಗ ರಿವೀಲ್ ಆಗುವ ಟ್ವಿಸ್ಟ್ ಏನಂದ್ರೆ ವಿಮಲ ಆ ಸ್ಕೂಲ್ ನ ವಾರ್ಡನ್ ಆಗಿರುವ ವ್ಯಕ್ತಿಯನ್ನ ಕೊಲೆ ಮಾಡೋದಕ್ಕೆ ಅಂತ ಪ್ರಯತ್ನ ಪಡ್ತಿರ್ತಾಳೆ. ಈಗ ಸ್ಟಾಲಿನ್ ತಕ್ಷಣವೇ ತನ್ನ ಬಳಿ ಇದ್ದ ಗನ್ ಅನ್ನ ಪಾಯಿಂಟ್ ಮಾಡ್ತಾನೆ ಹಾಗೂ ಇದೇ ಸೀನ್ ಅನ್ನ ಚಿತ್ರದ ಶುರುವಿನಲ್ಲಿ ನಾವು ನೋಡಿದ್ದು. ವಿಮಲ ಕೋಪದಲ್ಲಿ ನನ್ನ ಮಗನಿಗೆ ಅಷ್ಟೆಲ್ಲ ತೊಂದರೆ ಆದ್ರೂ ಕೂಡ ವಾರ್ಡನ್ ಆಗಿದ್ದ ಈತ ಸುಮ್ಮನೆ ಇದ್ದ, ಸೊ ಇವನನ್ನ ಬಿಡೋದಿಲ್ಲ, ಇವನನ್ನ ಕೂಡ ಸಾಯಿಸಿ ಬಿಡ್ತೀನಿ ಅಂತ ಹೋಗೋ ಅಷ್ಟರಲ್ಲೇ ಸ್ಟಾಲಿನ್ ತನ್ನ ಬಳಿ ಇದ್ದ ಗನ್ ನಿಂದ ಶೂಟ್ ಮಾಡಿ ಬಿಡುತ್ತಾನೆ ಹಾಗೂ ಮೇಲಿಂದ ಕೆಳಗಡೆ ಬಿದ್ದ ವಿಮಲ ಕೂಡ ಆನ್ ದ ಸ್ಪಾಟ್ ಸತ್ತು ಹೋಗ್ತಾಳೆ. ಇಲ್ಲಿಗೆ ಸೀನ್ ಕಟ್ ಆಗಿ ಮರುದಿನ ಬೆಳಗ್ಗೆ ಬದುಕಿದ್ದ ಆ ವಾರ್ಡನ್ ಪೊಲೀಸರಿಗೆ ಒಂದು ಫ್ಲಾಶ್ ಬ್ಯಾಕ್ ಅನ್ನ ಹೇಳ್ತಾನೆ. ಸ್ನೇಹಿತರೆ, ಕೊಲೆಯಾಗಿರುವ 5 ಜನ ಹುಡುಗರು ಇವನ ಕಣ್ಣ ಮುಂದೆನೆ ನಿರ್ಮಲ್ಗೆ ಏನ್ ಮಾಡಿದ್ರು ಅಂತ ತೋರಿಸಲಾಗುತ್ತೆ. ಸ್ನೇಹಿತರೆ, ಕಲ್ಯಾಣಿಯ ಕೇಸ್ ನಲ್ಲಿ ನಿರ್ಮಲ್ ಐ ವಿಟ್ನೆಸ್ ಆಗಿದ್ದ ಅಲ್ವಾ. ಸೊ ತಮ್ಮ ವಿರುದ್ಧ ನಿರ್ಮಲ್ ಸಾಕ್ಷಿ ಹೇಳ್ಬಾರ್ದು ಅಂತ ಅವನನ್ನ ವಾಶ್ರೂಮ್ಗೆ ಎಳೆದುಕೊಂಡು ಹೋಗಿ ತುಂಬಾನೇ ಹೊಡಿತಾರೆ. ನಂತರ ಅವನ ಮುಖವನ್ನ ವಾಶ್ರೂಮ್ ನ ಒಳಗಡೆ ಇಟ್ಟು ಶಾಕಿಂಗ್ಲಿ ತಮ್ಮ ಬಳಿ ಇದ್ದ ಸ್ಟಂಪ್ ನಿಂದ ಅವನ ಹಿಂದೆ ಚುಚ್ಚಿ ಬಿಡುತ್ತಾರೆ. ಆದ್ರೆ ಅಲ್ಲೇ ಇದ್ದ ವಾರ್ಡನ್ಗೆ ಏನು ಕೂಡ ಮಾಡೋದಕ್ಕೆ ಆಗಿರೋದಿಲ್ಲ, ಯಾಕಂದ್ರೆ 5 ಜನ ಶ್ರೀಮಂತರ ಮಕ್ಕಳಾಗಿರುತ್ತಾರೆ. ಕೊನೆಗೆ 5 ಜನ ಅಲ್ಲಿಂದ ಹೋದ ನಂತರ ನಿರ್ಮಲ್ ನನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಬದುಕಿಸಿರುತ್ತಾನೆ. ನಿರ್ಮಲ್ ಆತ್ಮಹತ್ಯೆ ಮಾಡಿಕೊಂಡ ನಂತರ ವಿಮಲ ಬಳಿ ಹೋಗಿ ನಿಮ್ಮ ಮಗನಿಗೆ ಏನೇನಾಗಿತ್ತು ಅಂತ ವಾರ್ಡನ್ ಹೇಳಿರ್ತಾನೆ. ಸೊ ನನ್ನ ಮಗ ಪ್ರತಿ ಸರಿ ಕಾಲ್ ಮಾಡಿ ತನ್ನ ಪ್ರಾಬ್ಲಮ್ ಅನ್ನ ಹೇಳಿಕೊಂಡಾಗ ನಾನೇ ಗಮನ ಕೊಡ್ಲಿಲ್ಲ ಅಂತ ವಿಮಲ ತುಂಬಾನೇ ಎಮೋಷನಲ್ ಆಗಿ ಹತ್ತಿರ್ತಾಳೆ. ಸ್ನೇಹಿತರೆ, ಚಿತ್ರದ ಎಂಡ್ಸಿನಲ್ಲಿ ಕಮಿಷನರ್ ಸ್ಟಾಲಿನ್ ಬಳಿ ಬಂದು ವಿಮಲ ವಾರ್ಡನ್ ಅನ್ನ ಕೊಲೆ ಮಾಡ್ಬೇಕು ಅಂದುಕೊಂಡಿದ್ರೆ ಯಾವತ್ತೋ ಮಾಡಿರ್ತಿದ್ಲು, ಅಷ್ಟಕ್ಕೂ ನಿನ್ಗೆ ಗೊತ್ತಾಯ್ತು ವಿಮಲ ಕೊಲೆ ಮಾಡೋದಕ್ಕೆ ಹೋಗ್ತಿರೋದು ಆ ವಾರ್ಡನ್ ಅಂತ. ಅದಕ್ಕೆ ಸ್ಟಾಲಿನ್ ಹೇಳ್ತಾನೆ, ಸರ್, ಕೆಲವೊಂದು ಸತ್ಯಗಳು ನನ್ನ ಒಳಗಡೆ ಇದ್ರೇನೆ ಒಳ್ಳೇದು, ಅವುಗಳನ್ನ ಕೇಳದೆ ಇರೋದೇ ಒಳ್ಳೇದು ಅಂತ ನಿರ್ಮಲ್ನ ರೂಮ್ಗೆ ಹೋದಾಗ ತಾನು ನೋಡಿದ್ದ ಒಂದು ಫ್ಲಾಶ್ ಬ್ಯಾಕ್ ಅನ್ನ ನೆನಪಿಸಿಕೊಳ್ತಾನೆ. ಸ್ನೇಹಿತರೆ, ಈಗ ರಿವೀಲ್ ಆಗುವ ಟ್ವಿಸ್ಟ್ ಏನಂದ್ರೆ ನಿರ್ಮಲ್ ಅಲ್ತಾಫ್ ನನ್ನ ಕೊಲೆ ಮಾಡಿದ ನಂತರ ಈ ಎಲ್ಲ ವಿಷಯ ಗೊತ್ತಿದ್ರು ಕೂಡ ಸುಮ್ಮನೆ ಇದ್ದ ಮತ್ತೊಬ್ಬ ವ್ಯಕ್ತಿಯನ್ನ ಕೊಲೆ ಮಾಡ್ತೀನಿ ಅಂತ ಬರ್ದಿದ್ದ ಅಲ್ವಾ. ಆ ಸೆಂಟೆನ್ಸ್ ನ ಮುಂದೆ ತನ್ನ ತಾಯಿ ವಿಮಲಳ ಹೆಸರನ್ನ ಬರೆದು ನಂತರ ಆ ಹೆಸರನ್ನ ಹೊಡೆದು ಹಾಕಿರ್ತಾನೆ ಹಾಗೂ ಎಲ್ಲ ವಿಷಯವನ್ನ ನನ್ನ ತಾಯಿಗೆ ಹೇಳಿಕೊಂಡ್ರು ಕೂಡ ನನ್ನ ಬಗ್ಗೆ ಕೇರ್ ಮಾಡ್ತಿಲ್ಲ ಅಂತ ಬುಕ್ ನಲ್ಲಿದ್ದ ಅವಳ ಫೋಟೋವನ್ನ ಸ್ಕ್ರಾಚ್ ಮಾಡಿರ್ತಾನೆ. ಸೊ ತನ್ನ ಮಗ ಸತ್ತ ನಂತರ ವಿಮಲಾಗೂ ಕೂಡ ಈ ವಿಷಯ ಅರ್ಥ ಆಗಿರುತ್ತೆ. ಅಂದ್ರೆ ನಿರ್ಮಲ್ ಬದುಕಿದ್ದಾಗ ತನ್ನ ಬಗ್ಗೆ ಕೇರ್ ಮಾಡಲಿಲ್ಲ ಅಂತ ನನ್ನನ್ನ ಕೊಲೆ ಮಾಡಬೇಕು ಅಂತ ಆಸೆ ಪಡ್ತಿದ್ದ ಅಂತ. ಸೊ ತನ್ನ ಮಗನ ಆಸೆಯನ್ನ ಈಡೇರಿಸೋದಕ್ಕೆ ಆ ದಿನ ವಾರ್ಡನ್ ಅನ್ನ ಕೊಲೆ ಮಾಡೋ ರೀತಿ ನಾಟಕ ಮಾಡಿ ತಾನೇ ಕೊಲೆಯಾಗಿರ್ತಾಳೆ. ಅಂದ್ರೆ ಬೇಕಂತಲೇ ಸ್ಟಾಲಿನ್ ಅನ್ನ ಟ್ರಿಗರ್ ಮಾಡಿ ಆತ ಗನ್ ಫೈರ್ ಮಾಡೋ ರೀತಿ ಮಾಡಿ ಕೆಳಗಡೆ ಹಾರಿ ಸತ್ತು ಹೋಗಿರ್ತಾಳೆ. ಅಂದ್ರೆ ತನ್ನ ಮಗನ ಸಾವಿಗೆ ಇಂಡೈರೆಕ್ಟ್ ಆಗಿ ನಾನೇ ಕಾರಣ ಅಂತ ತನಗೆ ತಾನೇ ಶಿಕ್ಷೆ ಕೊಟ್ಕೊಂಡು ಸತ್ತು ಹೋಗಿರ್ತಾಳೆ. ಚಿತ್ರದ ಎಂಡ್ಸಿನಲ್ಲಿ ಇದನ್ನೆಲ್ಲ ನೆನೆಸಿಕೊಂಡು ಸ್ಟಾಲಿನ್ ಎಮೋಷನಲ್ ಆಗ್ತಾನೆ ಹಾಗೂ ಇಲ್ಲಿಗೆ ಈ ಚಿತ್ರ ಎಂಡ್ ಆಗುತ್ತೆ. ಸ್ನೇಹಿತರೆ, ಚಿತ್ರದ ಕತೆ ಇಷ್ಟವಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರೆಯಬೇಡಿ. ಇದೇ ರೀತಿಯ ಮತ್ತಷ್ಟು ವಿಡಿಯೋಸ್ಗಾಗಿ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ.